ಈಗ ಫ್ರಮ್ ಎಕ್ಕ ಅಂಡ್ ಸೂ ಫ್ರಮ್ ಸೋ ಪಾಸ್ಟ್ ಮಂತ್ ಸಿಕ್ಕಾಬಟ್ಟೆ ಕ್ರೌಡು ಫುಟ್ಫಾಲ್ ಜಾಸ್ತಿ ಆಗ್ತಿದೆ ಅಂಡ್ ಅಫ್ಕೋರ್ಸ್ ಒಳ್ಳೆ ಸಿನಿಮಾ ಅಂತಂದ್ರೆ ಥಿಯೇಟರ್ ಆಡಿಯನ್ಸ್ ಬಂದೇ ಬರ್ತಾರೆ ಅಂತ ಯಾವಾಗ್ಲೂ ಪ್ರೂವ್ ಮಾಡಿದ್ದಾರೆ ಮತ್ತೆ ಇನ್ನೊಂದ್ಸಲಿ ಪ್ರೂವ್ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಾದ್ರೆ ಜನನೇ ಅದನ್ನ ಸ್ಪ್ರೆಡ್ ಮಾಡಿ ಒಂದ್ 10 ಜನ ಕೇಳೇ ಹೇಳ್ತಾರೆ ಹೋಗ್ ನೋಡಿ ಅಂತ. ಬಟ್ ಚೆನ್ನಾಗಿಲ್ಲ ಅಂದ್ರೆ ಒಂದ್ 20 ಜನ ಕೇಳ್ತಾರೆ ಹೋಗಿ ನೋಡ್ಬೇಡಿ ಅಂತ. ವಿನಯ್ ಅವ್ರು ಆಯ್ಕೆ ಮಾಡ್ಕೊಳ್ಳುವಂತಹ ಸಬ್ಜೆಕ್ಟ್ಗಳು ಚೆನ್ನಾಗಿರುತ್ತೆ, ತುಂಬಾ ವಿಭಿನ್ನವಾಗಿರುತ್ತೆ. ಚಾಯ್ಸಸ್ ಆಫ್ ಹಿಸ್ ಫಿಲ್ಮೋಗ್ರಫಿಲಿ ಯಾವ ಫಿಲ್ಮ್ಸ್ ಗಳನ್ನ ಇದುವರೆಗೂ ಆರಿಸ್ಕೊಂಡಿದ್ದಾರೆ, ಹಿ ಡಿಸರ್ವ್ಸ್ ಮೋರ್ ಅಂತ ಮಾತಾಡ್ತಾರೆ. ಅದು ತುಂಬಾ ವೆರೈಟಿಗಳು ಮಾಡಕ್ ಇಷ್ಟ. ಅಂದ್ರೆ ಒಂದ್ ಸಿನಿಮಾ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾ ಅದಕ್ಕಿಂತ ಒಂಚೂರು ಬೇರೆ ಏನಾರು ಟ್ರೈ ಮಾಡಕ್ ಇಷ್ಟ. ಇದ್ರಲ್ಲಿ ಇನ್ನೊಂದೇನೆ 3 ಶೇಡ್ ಇದೆ ನನ್ಗೆ. ಒಂದು 17 ವರ್ಷ, ಆಮೇಲೆ 25 ವರ್ಷ, 30 ವರ್ಷ, ಒಂದ್ 3 ಕ್ಯಾರೆಕ್ಟರ್ ಮಾಡೋ ಒಂದು ಆಪರ್ಚುನಿಟಿ ಕೂಡ ಸಿಗುತ್ತೆ ಇದ್ರಲ್ಲಿ. ಅಂಡ್ ತುಂಬಾ ಜನ ಕೇಳಿದ್ದು ನಾನು ಇವತ್ತು ಹಾಕಿದ ಪೋಲಲ್ಲಿ ಗ್ರಾಮಾಯಣ ಮತ್ತೆ ಸಿಟಿ ಲೈಟ್ ಸ್ಟೇಟಸ್ ಏನು ಅಂತ ಕೇಳಿ ಅಂಡ್ ಹೌ ಇಟ್ ಈಸ್ ಗೋಯಿಂಗ್ ಅಂತ. ಗ್ರಾಮಾಯಣ ಜೋಗಿಯಿಂದ ಗಜದಿಂದ ಈ ಫಿಲ್ಮ್ಸ್ ಎಲ್ಲ ಬರ್ತಿತ್ತಲ್ಲ, ಬೆಳಿಗ್ಗೆ ನಿಂತ್ಕೊಂಡು ಸಂಜೆ ಎಲ್ಲ ನೋಡಿದೀನಿ ಸುಮಾರು ಸರಿ ಸಿನಿಮಾನ. ಆ ತರದ್ ಬ್ಲಾಕ್ ಅಲ್ಲಿ ತಗೊಳ್ಳೋದು, 25 ರೂಪಾಯಿ ಇರೋ ಟಿಕೆಟ್ ಅನ್ನ 75 ರೂಪಾಯಿ 100 ರೂಪಾಯಿ ಎಲ್ಲ ತಗೊಳ್ಳೋದು, ಪ್ರಾಬ್ಲಿ ಈಗಿನ ಜನರೇಷನ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಂಗೇನು ಗೋಲಿ ಬುಗ್ರಿಯಲ್ಲೆಲ್ಲ ನಾನು ಆಟ ಆಡಿರ್ಲಿಲ್ಲ, ಗೊತ್ತಿಲ್ಲ. ಅಲ್ಲ, ನಾವೆಲ್ಲ 9ನೇ ಕ್ಲಾಸ್ 10ನೇ ಕ್ಲಾಸ್ ಎಲ್ಲ ಇದ್ದಾಗ ಚೈಲ್ಡ್ಗಳ ತರ ಹೆಂಗೆ ಯಾವ್ದೋ ಒಂದ್ ಡ್ರೆಸ್, ಇವಾಗಿನ ನೋಡಿ ಈಗ ಹೈಸ್ಕೂಲ್ ಹುಡುಗರ್ನ ಅಪ್ಪ. ನಮ್ ಸಾಂಗ್ ಯಾರ್ಯಾರು ಕೇಳಿದೀರ ಅವ್ರೆಲ್ಲಾರು ಬಂದ್ ಸಿನಿಮಾ 500 ಕೋಟಿ ಕರ್ನಾಟಕದಿಂದ ಫಿಕ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ ಜೊತೆ ನನ್ನ ಶೋ ಅಲ್ಲಿ ವಿನಯ್ ರಾಜ್ಕುಮಾರ್ ಅವರು ಹಾಗೆ ಅದಿತಿ ಪ್ರಭುದೇವ್ ಅವರಿದ್ದಾರೆ. ಸೊ ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ ಮ್ಯಾಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು? ನಾನು ಸೂಪರ್ ಆಗಿದ್ದೀನಿ ಅಂಡ್ ಎವರ್ ಬ್ಯೂಟಿಫುಲ್. ನಿಮ್ ಸ್ಮೈಲ್ ಹಂಗೆ ಇದೆ ಪ್ರತಿ ಸಲ ಇಂಟರ್ವ್ಯೂ ಮಾಡಿದಾಗ್ಲೂ. ಸ್ಮೈಲ್ ಎಲ್ಲ ಚೇಂಜ್ ಆಗಲ್ವಲ್ಲ. ಯಾ, ಸೊ ಅಂದೊಂದಿತ್ತು ಕಾಲ, ಅದ್ರ ಬಗ್ಗೆ ಇವತ್ತು ಮಾತಾಡಕ್ ಬಂದಿದ್ವಿ. ಅದಕ್ಕಿಂತ ಮುಂಚೆ ಫಸ್ಟ್ ಐ ಶುಡ್ ಕಂಗ್ರಾಚುಲೇಟ್ ಯು. 10 ವರ್ಷ ಆಗಿದೆ KF ಬಂದು ನೀವು. 2015ರಲ್ಲಿ ಸಿದ್ಧಾರ್ಥ ರಿಲೀಸ್ ಆಗಿದ್ದು, 2025. ಸೊ ಅಂದೊಂದಿತ್ತು ಕಾಲ ರಿಲೀಸ್ ಆಗ್ತದೆ ಅಂಡ್ ನೀವು 17ರಲ್ಲಿ ಬಂದಿದ್ದು ಧೈರ್ಯಂ ಫಸ್ಟ್ ಮೂವಿ. 17, ಬಟ್ ನಂದು 16ರಲ್ಲಿ ನಾನು ಸೀರಿಯಲ್ ಸ್ಟಾರ್ಟ್ ಮಾಡಿದ್ದು. ಮುಂದಿನ ವರ್ಷಕ್ಕೆ 10 ವರ್ಷ ಆಗಿದೆ. 10 ವರ್ಷ ಆಗುತ್ತೆ. ಸೊ 10 years ಅಲ್ಲಿ ಆಸ್ ಅನ್ ಆಕ್ಟರ್ ಎಷ್ಟು ಎವಾಲ್ವ್ ಆಗಿದ್ದೀರಾ ಫ್ರಮ್ ಫಸ್ಟ್ ಫಿಲ್ಮ್ ಟು ಹಿಯರ್ ಅಂಡ್ ವೆರೈಟಿ ಆಫ್ ರೋಲ್ಸ್ ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ನೋಡ್ಕೊಂಡ್ ಬಂದಿದ್ವಿ. ಅದ್ರ ಬಗ್ಗೆ ತುಂಬಾ ಜನ ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಸೊ ಆಸ್ ಅನ್ ಆಕ್ಟರ್ ಎಷ್ಟು ಎವಾಲ್ವ್ ಆಗಿದ್ದೀರಾ? ಆಸ್ ಅನ್ ಆಕ್ಟರ್ ಆಕ್ಚುಲಿ ಏನೇ ಫೀಲ್ಡ್ ಆದ್ರೂ ಒಂದು 10 years ಆದ್ಮೇಲೆ ಅದು ಇವಾಲ್ವ್ ಆಗೇ ಆಗ್ತೀವಿ. ಯಾಕೆ ಸಾಕಷ್ಟು ಕಲಿತೀವಿ. ಯಾಕೆ ಒಂದು 10 years ಅಲ್ಲಿ ಅಂದ್ರೆ ಲೈಫ್ ಎಕ್ಸ್ಪೀರಿಯನ್ಸ್ ಒಂದು 10 years ಇರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಇಂದ ತುಂಬಾ ಕಲಿತಿರ್ತೀವಿ. ಒಂದೊಂದು ಸಿನಿಮಾಲು ಒಂದೊಂದು ಡೈರೆಕ್ಟರ್ನ ಮೀಟ್ ಮಾಡಿರ್ತೀವಿ, ಅವ್ರದ್ದೊಂದಷ್ಟು ಇನ್ಪುಟ್ಸ್ ಇರುತ್ತೆ. ಆಮೇಲೆ ಆಕ್ಟರ್ಸು, ನಮ್ಮ ಕೋ ಆಕ್ಟರ್ಸ್ ತುಂಬಾ ಜನ ಇರ್ತಾರೆ. ಸೊ ಒಬ್ಬೊಬ್ರ ಜೊತೆನೂ ಆಕ್ಟ್ ಮಾಡಿದಾಗ ಅವ್ರು ಏನೋ ಬೇರೆ ಕಡೆಯಿಂದ ಕಲ್ತ್ಕೊಂಡು ಬಂದಿರ್ತಾರೆ. ಅವ್ರು ಅದನ್ನ ನಮ್ಮ ಹತ್ರ ಶೇರ್ ಮಾಡ್ತಾರೆ, ನಾವೊಂದನ್ನ ಅವ್ರ ಹತ್ರ ಶೇರ್ ಮಾಡ್ತೀವಿ. ಸೊ ಗ್ಯಾರಂಟಿ ಒಂದು ಎವಾಲ್ವ್ ಆಗೇ ಆಗ್ತೀವಿ. ಸೊ ನಮ್ಗೆ ಗೊತ್ತಿಲ್ಲದೆ ಎವಾಲ್ವ್ ಆಗ್ಬಿಟ್ಟಿರ್ತೀವಿ ಅಂತ. ಅಂಡ್ ಈ ವರ್ಷ ಮೊದಲನೇ ಸೂಪರ್ ಹಿಟ್ ಚೂಬಂತರು, ಅದು ನಿಮ್ದೇ ಸಿನಿಮಾ. ಈಗ 2ನೇ ಸಿನಿಮಾ ಅನ್ನೋದಿತ್ತು ಕಾಲ ಬರ್ತದೆ. ಹೌ ಎಕ್ಸೈಟೆಡ್ ಆರ್ ಯು? ಚೆನ್ನಾಗಾಗ್ಲಪ್ಪ. ಆಕ್ಚುಲಿ ಹಾಡು ಸೂಪರ್ ಡೂಪರ್ ಹಿಟ್ ಆಯ್ತು. ಅಲ್ವಾ, ಸಿಕ್ಕಾಬಿಟ್ಟು 50 million ಪ್ಲಸ್ ಎಲ್ಲ ಕಡೆ ಪೋಸ್ಟ್ ಹಾಕಿದ್ದಾರೆ. ನಾನು ಲಾಸ್ಟ್ ಟೈಮ್ ಆಕ್ಚುಲಿ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ್ಲೂ ಎಕ್ಕ ಮೂವಿಗೆ ಅದೇ ಹೇಳಿದೆ, ಇಬ್ರದೂನು ಒಂಥರ ಚಾಟ್ ಬಸ್ಟರ್ ಎರಡೂ ಓಡ್ತಾ ಇದೆಯಲ್ಲ. ಆಕ್ಚುಲಿ ಬ್ಯಾಂಗಲ್ ಬಂಗಾರಿ ಓಡ್ತಿತ್ತು, ಈ ಕಡೆ ಅನ್ನೊಂದಿತ್ತು ಓಡ್ತಿತ್ತು. ಏನ್ ಸಮಾಚಾರ ಅಂತ. ಸಿನಿಮಾನು ಹಂಗೆ ಆಗುತ್ತೆ ಅಂದ್ರು. ಅವ್ರದ್ದು ಆಗೋಯ್ತು, ಪೆಂಡಿಂಗು. ಸೊ ಯಾ, ಚೂಮಂತರ್ ಹಿಟ್ಟು, ಈಗ ಅನ್ನೊಂದಿತ್ತು ಕಾಲ. ಹೌ ಎಕ್ಸೈಟೆಡ್ ಆರ್ ಯು ಫಾರ್ ದಿಸ್ ರಿಲೀಸ್? ಪ್ರತಿ ಸಿನಿಮಾನು ಅದೊಂದು ಹೊಟ್ಟೆಲಿ ತಳಮಳ ಇದ್ದೇ ಇರುತ್ತೆ. ಅಂದ್ರೆ ಚೂಮಂತರಲ್ಲಿ ನೋಡಿದ ಪಾತ್ರಕ್ಕೂ ಇಲ್ಲಿ ಪಾತ್ರಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ನೋಡ್ಬೇಕು ಹೇಗಾಗುತ್ತೆ ಅಂತ. ಅಂಡ್ ನಿಮ್ ಫಿಲ್ಮೋಗ್ರಫಿಯಲ್ಲಿ ನನ್ಗೂ ಖುಷಿ ಆಗೋ ವಿಷಯ ಅಂತಂದ್ರೆ ದ ವೆರೈಟಿ ಆಫ್ ರೋಲ್ಸ್ ಯು ಹ್ಯಾವ್ ಬೀನ್ ಪ್ಲೇಯಿಂಗ್. ಅಂದ್ರೆ ಬೇರೆ ಬೇರೆ ತರದ ಪಾತ್ರಗಳನ್ನ ಮಾಡ್ಕೊಂಡ್ಬರ್ತೀರಾ. ಪೆಪ್ಪೆ ಆಗಿರ್ಬೋದು, ಫ್ರಮ್ ಸಿದ್ಧಾರ್ಥ ಟು ಗ್ರಾಮಾಯಣನು ಬೇರೆ ತರನೇ ಲುಕ್ ಅಂಡ್ ಫೀಲ್ ಅಲ್ಲಿ ಕಾಣಿಸ್ಕೊಂಡಿದ್ವಿ. ಅಂಡ್ ಅನ್ನೊಂದಿತ್ತು ಕಾಲ ಅಂತ ಬಂದ ತಕ್ಷಣ ಮತ್ತೆ ನನ್ಗೆ ಖುಷಿಯಾಗಿದ್ದ ವಿಷಯ ಏನಂದ್ರೆ ಇಲ್ಲಿ ಒಬ್ಬ ಆಸ್ಪೈರಿಂಗ್ ಡೈರೆಕ್ಟರ್, ಫಿಲ್ಮ್ ಮೇಕರ್ ರೋಲ್ ನ ಮಾಡ್ತಿದ್ದೀರಾ ಅಂತ. ಹೌದು. ಬೀಯಿಂಗ್ ಅನ್ ಆಕ್ಟರ್, ಸುತ್ತಮುತ್ತ ಬೆಳಿತಾನು ಕೂಡ ಅದನ್ನೇ ನೋಡ್ಕೊಂಡು ಬಂದಿರ್ತೀರ. ವೇರಿಯಸ್ ಫಿಲ್ಮ್ ಮೇಕರ್ಸ್ ಅಥವಾ ತುಂಬಾ ಜನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿರೋರು ಎಲ್ಲ. ಟು ಬಿ ದಟ್ ಕ್ಯಾರೆಕ್ಟರ್ ಹೇಗಿತ್ತು ಅಂಡ್ ಅದ್ರ ಸ್ಟ್ರಗಲ್ಸ್ ಎಲ್ಲ ಫಿಲಮ್ ಅಲ್ಲಿ ಹೇಳಿದ್ದಾರೆ ಅಂತಾನು ಕೇಳ್ಪಟ್ಟೆ. ಸೊ ವಾಟ್ ವಾಸ್ ದ ಇನ್ಸ್ಪಿರೇಷನ್ ಆ ರೋಲ್ ನ ನೀವು ಪ್ಲೇ ಮಾಡೋದಕ್ಕೆ? ಇನ್ಸ್ಪಿರೇಷನ್ ಅಂದ್ರೆ ಈಗ ಪ್ರತಿಯೊಂದು ಮೂವಿ ಮಾಡೋಕ್ಕೆ ಕಾರಣ ಬಂದ್ಬಿಟ್ಟು ಡೈರೆಕ್ಟರ್ ಎಲ್ಲ. ಸೊ ಅವರೇ ಮೇನ್.
ಒಂದು ಸಿನಿಮಾಗೆ. ಸೊ ಆಮೇಲೆ ಅವ್ರ ಕತೆ ಮಾಡಬೇಕು ಅಂದರೆ ತುಂಬ ಖುಷಿ ಅನಿಸುತ್ತೆ. ಆಮೇಲೆ ನಾನು ಚಿಕ್ಕ ವಯಸ್ಸಿಂದಾನೆ ತುಂಬ ಡೈರೆಕ್ಟರ್ಸ್ ನಾನು ನೋಡ್ಕೊಂಡು ಬಂದಿದ್ದೀನಿ. ತುಂಬ ಅಂದರೆ ಫಿಲ್ಮ್ ಸೆಟ್ಟಲ್ಲೇ ಜಾಸ್ತಿ ನಾನು ಟೈಮ್ ಕಳೀತಿದ್ದೆ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಲಿ ಟೆಕ್ನಿಷಿಯನ್ಗಳಾಗಲಿ ಅವ್ರ ಮಧ್ಯಾಹ್ನ ಬೆಳೆದಿದ್ದು. ಸೊ ಅವರ ಸ್ಟ್ರಗಲ್ಸ್ಗಳು, ಆಮೇಲೆ ಅವ್ರು ಹೇಗಿದ್ರು, ಆಮೇಲೆ ಹೇಗಾದ್ರು, ಅದನ್ನೆಲ್ಲ ಅವ್ರ ಜರ್ನಿಗಳನ್ನೆಲ್ಲ ನೋಡ್ಕೊಂಡೇ ಬಂದಿದ್ದೀನಿ. ಸೊ ಇವಾಗ ಕೀರ್ತಿ ಅವರು ಇದೊಂದು ಸ್ಟೋರಿ ಹೇಳಿದಾಗ ತುಂಬ ಖುಷಿ ಆಯಿತು, ಮಾಡಬೇಕಂತ ಅನಿಸಿತ್ತು. ಆಮೇಲೆ ಇದರಲ್ಲಿ ಇನ್ನೊಂದೇನೆ 3 ಶೇಡ್ ಇದೆ ನನಗೂ. ಒಂದು 17 ವರ್ಷ, ಆಮೇಲೆ 25 ವರ್ಷ, 30 ವರ್ಷ, ಒಂದು 3 ಕ್ಯಾರೆಕ್ಟರ್ ಮಾಡೋ ಒಂದು ಆಪರ್ಚುನಿಟಿ ಕೂಡ ಸಿಗುತ್ತೆ ಇದರಲ್ಲಿ. ಸೊ ಅದಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ಕೀರ್ತಿ ಅವರು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು ನಮ್ಮ ಪಿಕ್ಚರ್ ಮಾಡೋಕ್ಕಿಂತ ಮುಂಚೆ. ಸೊ ಅವ್ರು ಏನೇನು ಸಿಚುವೇಶನ್ಸ್ ಇದೆ ಸಿನಿಮಾದಲ್ಲಿ ಅದು ತುಂಬ ಅಥೆಂಟಿಕ್ ಆಗಿತ್ತು, ತುಂಬ ಅವ್ರಿಗೂ ತುಂಬಾ ಹತ್ತಿರವಾಗಿತ್ತು. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಅದ್ರಲ್ಲಿ ಅವ್ರದೇ ಆದ ಸ್ಟೋರಿ ಇದ್ರು ಇರ್ಬೋದು. ನಮ್ಗೆ ಯಾಕೋ ಡೌಟು ನಿಮ್ದೇನಾ ಅಂತ ಡೌಟ್ ಕೀರ್ತಿ ಸರ್ ಅಂತ. ನಾನಂದ್ರೂ ಸಿಕ್ಕಾಪಡೆ ಸಲ ಕಾಲ ಹೇಳ್ತೀನಿ. ಲವ್ ಸೀನ್ಸ್ ಗಳೆಲ್ಲನಾ? ಲವ್ ಸೀನ್ಸ್ ಗಳಿಗಿಂತ ಈ ಅಲ್ಲ ಯಾವ ಸೀನ್ ಅಂತ ಹೇಳಲ್ಲ ಆಲ್ಮೋಸ್ಟ್ ತುಂಬಾ ಸೀನ್ಗಳು ಅಂದ್ರೆ ಅದೇ ಈಗ ಹೊಸದಾಗಿ ಇಂಡಸ್ಟ್ರಿಗೆ ಬಂದಾಗ ಸಮಾಜಕ್ಕಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಸ್ನೇಹಿತರ ವಲಯದಲ್ಲಾಗಿರ್ಬೋದು, ನಾನು ಡೈರೆಕ್ಟರ್ ಆಗ್ತೀನಿ ಅಂದಾಗ ಅದನ್ನ ಅಂದ್ರೆ ಸಿನಿಮಾ ಫೀಲ್ಡಿಗೆ ಹೋಗ್ತೀನಿ ಅಂದ್ರೆ ಎಲ್ರಿಗೂ ಏನಂದ್ರೆ ಸರ್ಟೆನಿಟಿ ಇರಲ್ಲ, ತುಂಬಾ ಅನ್ಸರ್ಟೈನ್ ಫೀಲ್ಡ್ ಅದು. ಏನೇನೋ ಒಂದು ಕಲ್ಪನೆಗಳಿರುತ್ತೆ. ಅವಾಗ ನಮ್ಮ ನೋಡೋ ದೃಷ್ಟಿನೂ ಬೇರೆ, ಆಲ್ಸೋ ನಾವು ಬದುಕನ್ನ ನೋಡೋ ದೃಷ್ಟಿನೂ ತುಂಬಾ ಬದಲಾಗುತ್ತೆ. ಅದೆಲ್ಲ ನಂಗೆ ಕೆಲವೊಂದು ಸೀನ್ಸ್ ಎಲ್ಲ ನಂಗೆ ಸರ್ದೆ ಅಂತ ಅನ್ಸಿದೆ. ಅಂಡ್ ನಿಮ್ ಫಿಲ್ಮೋಗ್ರಫಿಯಲ್ಲೂ ಸುಮಾರು ಸಾಂಗ್ಸ್ಗಳು ಹಿಟ್ ಆಗಿದೆ, ಚಾಟ್ ಬಸ್ಟರ್ಸ್ ಆಗಿದೆ. ಮುಂಗಾರು ಮಳೆಯಲ್ಲಿ ಸಾಂಗು ಇಷ್ಟು ದೊಡ್ಡ ಚಾಟ್ ಬಸ್ಟರ್ ಆಗಿದೆ ಅಂತ ಅನ್ಕೊಂಡಿದ್ರ ಮಾಡ್ಬೇಕಾದ್ರೆ? ಅವಾಗ ಗೊತ್ತಾಗ್ತಿರ್ಲಿಲ್ಲ, ಬಟ್ ಕೇಳೋದಕ್ ತುಂಬಾ ಹಿತ ಅನ್ಸೋದು. ಅದರ ಪ್ರತಿಯೊಂದು ಪದಗಳು ಕೂಡ ಎಷ್ಟು ಜೆನ್ಯೂನ್ ಆಗಿದೆ ಅಲ್ಲ, ಎಷ್ಟು ಮುದ್ದಾಗಿದೆ ಅಲ್ಲ ಅಂತಿದ್. ಹೆಂಗಂದ್ರೆ ಎಲ್ಲೋ ಸ್ವಚ್ಛವಾದ ಕನ್ನಡ. ಎಲ್ಲಿ ಸ್ವಲ್ಪ ಇನ್ನೊಂದು 20 ವರ್ಷ ಹಿಂದೆ ಈ ತರ ಸ್ವಚ್ಛವಾದ ಹಾಡುಗಳು ಬರ್ತಾ ಇತ್ತು, ಆ ತರ ಅನಿಸ್ತಾ ಇತ್ತು. ತುಂಬಾ ಚೆನ್ನಾಗಿ, ತುಂಬಾ ಖುಷಿ. 20 ವರ್ಷದ ಹಿಂದೆ ನಾಟಕ ಬಂತು. ಇದು 90s ಆ ಒಂದು ನಾಸ್ಟಾಲಜಿಯಾ ಮೂಮೆಂಟ್ಸ್ ಗಳೆಲ್ಲ ರೀಕ್ರಿಯೇಟ್ ಮಾಡಿರೋದು ಅಂತ ಕೇಳ್ಪಟ್ಟೆ. ಬೀಂಗ್ ಎ 90s ಕಿಡ್, ನಮ್ಗೆಲ್ಲ ಅದೊಂದು ಎಮೋಷನ್, ಬಿಕಾಸ್ ಅದನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಬಾರಿ ಖುಷಿ ಆಗುತ್ತೆ. ಆ ತಿಂತಿದ್ದೊಂದು ಚಿಕ್ಕ ಚಿಕ್ಕ ಕ್ಯಾಂಡೀಸ್ ಆಗಿರ್ಬೋದು, ಎಲ್ಲ ಬುಗ್ರಿ ಆಗಿರ್ಬೋದು, ಈ ತರದ ವಿಷಯಗಳೆಲ್ಲ. ಸೊ ನಿಮ್ಗೆ ಆ 90s ನಾಸ್ಟಾಲಜಿಯಾ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಕನೆಕ್ಟ್ ಆಯ್ತು? ನಂಗೇನು ಗೋಲಿ ಬುಗ್ರಿಯಲ್ಲೆಲ್ಲ ನಾನು ಆಟ ಆಡಿರ್ಲಿಲ್ಲ, ಗೊತ್ತಿಲ್ಲ. ಹಿಡಿಯಕ್ ಕಷ್ಟ ಆಯ್ತು ಅವ್ರಿಗೆ, ಕೀರ್ತಿ ಸರ್ಗೆ. ಅಲ್ಲಿ ಬೋಟಿ ಗೀಟಿ ಎಲ್ಲ ಇಟ್ಟಿರೋರು, ಅದು ಶೂಟಿಂಗಿಗೆ ಅಂತ ಇಟ್ಟಿರೋರು. ನನಗೆ ಅದು ತುಂಬಾ ಟೆಂಪ್ಟ್ ಅನ್ಸ್ತಾ ಇತ್ತು ಅದನ್ನ ತಿನ್ಬೇಕಂತ. ತಿನ್ಕೊಂಡ್ ಕುತ್ಕೊಂಡ್ಬಿಡ್ತಿದ್ದೆ, ಮೇಡಮ್ ಶೂಟಿಂಗ್ ತಂದಿರೋದು ಮೇಡಮ್ ಅಂತ. ಸೊ 90s ಮೆಮೊರೀಸ್ ಅಂತ ನಿಮ್ಗೆ ಯಾವ್ದಾದ್ರು ಇದ್ರೆ, ಈಗ ಹನ್ನೊಂದಿತ್ತು ಕಾಲ ಅಲ್ವಾ, ಎಲ್ಲರೂ ಹೇಳ್ಬೇಕಾರೆ ನಮ್ ಕಾಲ ಹಂಗಿತ್ತು, ನನ್ ಕಾಲ ಹಂಗಿತ್ತಪ್ಪ ಅಂತ ಮಾತಾಡ್ತಿರ್ತೀವಿ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕು. ಅವಾಗ ಹಂಗಿತ್ತು, ಇವಾಗ ಹಿಂಗಿತ್ತು ಅಂತ. ಈಗ ಜನ್ಸಿ ಬಂದಿದ್ದಾರೆ, ಈಗ ಆಲ್ಫಾ ಕಿಡ್ಸ್ ಅಂತೆಲ್ಲ ಮಾತಾಡ್ತೀವಿ. ಸೊ ಹನ್ನೊಂದಿತ್ತು ಕಾಲ ಅಂದ ತಕ್ಷಣ ನಿಮಗೆ ಟಾಪ್ 3 ಮೆಮೊರೀಸ್, ಅದೊಂದು ಮೆಮೊರೇಬಲ್ ಇವೆಂಟ್ ಆಫ್ ಮೈ ಲೈಫ್, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಚೈಲ್ಡ್ಹುಡ್ ಅಲ್ಲಿ ಅಂತ ನಾಟಕ ಬರೋದು ಹನ್ನೊಂದಿತ್ತು ಕಾಲ ಅಂದ್ರೆ ಯಾವ್ದು? ಹನ್ನೊಂದಿತ್ತು ಕಾಲ ಅಂದ್ರೆ ಅವಾಗಂದ್ರೆ ನಮ್ಮ ಹಳೆ ಸರಾಶ್ ನಗರ್ ಮನೆ, ನಮ್ಮ ಹಳೆ ಮನೆ ತುಂಬಾ ತುಂಬಾ ಹತ್ರವಾದ ಮನೆ ಅದು ನನಗೆ. ಸೊ ಅಲ್ಲಿ ನಮ್ಮ ತಂದೆ, ಚಿಕ್ಕಪ್ಪ, ತಾತ, ದೊಡ್ಡಪ್ಪ ಎಲ್ಲರೂ ಒಟ್ಟಿಗೆ ಬೆಳೆದಿದ್ದು. ಸೊ ಆ ಟೈಮ್ ಸಖತ್ ಜ್ಞಾಪಕಕ್ಕೆ ಬರುತ್ತೆ, ಸಖತ್ ಹಾಂಟ್ ಆಗುತ್ತೆ. ನಿಮ್ಗೆ ಮ್ಯಾಮ್? ನನಗೆ ನಾನು ಈ ಪ್ರೈಮರಿ ಸ್ಕೂಲ್, ಅರ್ಧ ಪ್ರೈಮರಿ ಸ್ಕೂಲ್ನ ನಾನು ಶಿವಗಂಗಾ ಅಂತ ಒಂದು ಹಳ್ಳಿಲಿ ಕಳೆದಿದ್ದು. ನಮ್ಮ ತಂದೆ ಆಕ್ಚುಲಿ ನಾವೆಲ್ಲ ದೊಡ್ಡವ್ರು ಆದ್ಮೇಲೆ ಮೆಡಿಕಲ್ ಕಂಪ್ಲೀಟ್ ಮಾಡಿ ಅವಾಗ ನಮ್ಮ ತಂದೆಗೆ ಜಾಬ್ ಸಿಕ್ತು. ಸೊ ಅವ್ರ ಫಸ್ಟ್ ಜಾಬ್ ಇದ್ದಿದ್ದು ಅಲ್ಲೇ ತಾಳ್ಯ ಅಂತ ಒಂದು ಊರಲ್ಲಿ. ಸೊ ಪಕ್ಕದ ಊರಲ್ಲೇ ನಮ್ಮನ್ನ ಅಲ್ಲೇ ಸ್ಕೂಲ್ ಇದೆ ಅಂತ ಅಲ್ಲಿ ಸ್ಕೂಲ್ ಹಾಕಿದ್ರು. ಬಿಕಾಸ್ ಸುಮಾರು ಅಲ್ಲೆಲ್ಲ ಸುತ್ತಮುತ್ತಲಿನ ಸ್ಕೂಲ್ಗಳೇ ಇರ್ಲಿಲ್ಲ. ಅದ್ ಏನಿದೆ ಅದೊಂದು 3-4 ಇಯರ್ಸ್ ನಾನು ಕಳೆದಿದ್ದೀನಲ್ಲ ಆ ಊರಲ್ಲಿ, ನನ್ನ ಬದುಕಿನ ಬೆಸ್ಟ್ ಇಯರ್ಸ್ ಅದು. ನನಗೆ ಪುಟ್ಟ ಪುಟ್ಟ ನೆನಪು ಕೂಡ ಮಾಸಿಲ್ಲ, ಇಷ್ಟು ದೊಡ್ಡೋಳಾದ್ರು. ಅದು ನನ್ನ ಬದುಕಿನ ಬೆಸ್ಟ್ ಡೇಸ್. ಅಂಡ್ ಏನಾದ್ರೂ ವಾಪಸ್ ಹೋಗ್ಬೇಕು ನನ್ನ ಲೈಫಲ್ಲಿ ಹಿಂದೆ ಅನ್ನೋದಿದ್ರೆ, ನಾನು ಆ ವಾಪಸ್ 3-4 ವರ್ಷ ನನ್ನ ಬದುಕಲ್ಲಿ ವಾಪಸ್ ಬೇಕು ಅಂತ. ಈಗಲೂ ಯಾವಾಗಾದ್ರು ಮತ್ತೆ ಆ ಪ್ಲೇಸಸ್ ನ ವಿಸಿಟ್ ಮಾಡೋದಲ್ಲ ಇದೆಯಾ? 3-4 ಸಲ ಹೋಗಿದ್ದೀನಿ. ಓಕೆ.
ನನ್ಗೆ ಹನ್ನೊಂದಿತ್ತು ಕಾಲ ಅಂದ್ರೆ ನೆನಪಾಗೋದು ಯಾವ್ದು ಗೊತ್ತಾ? ಕೇಳೋಣ ಅನ್ಕೊಂಡೆ. ಇಲ್ಲ ನಾನು ಆಕ್ಚುಲಿ ಇವ್ರು ಮಾತಾಡ್ಬೇಕಾದ್ರೆ ನನ್ಗೆ ನೆನ್ಪು ಬಂತು. ಸೊ ಅದು ಮಜಾ ಇರುತ್ತೆ ಅಂತ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ನನ್ಗೆ ಯಾವ್ದು ಅಂತಂದ್ರೆ ಅವಾಗ ಸ್ಕೂಲ್ ಟೈಮಲ್ಲೆಲ್ಲ ಬಂಕ್ ಹೊಡೆದ್ಬಿಟ್ಟು ಥಿಯೇಟರ್ ಹೋಗ್ತಿದ್ವಲ್ಲ, ಅವಾಗ ಸಿಂಗಲ್ ಸ್ಕ್ರೀನ್ ಯಾವಾಗ್ಲೂ ಹೌಸ್ಫುಲ್ ಆಗ್ತಿತ್ತು. ಬ್ಲ್ಯಾಕ್ ಅಲ್ಲೇ ಟಿಕೆಟ್ ತಗೋಬೇಕಿತ್ತು. ಬ್ಲ್ಯಾಕ್ ಅಲ್ಲಿ ತಗೊಳಕ್ ದುಡ್ಡು ಇರ್ತಿರ್ಲಿಲ್ಲ. ಬೆಳಿಗ್ಗೆ ಶೋಕ್ ತಗೊಳಕ್ ಆಗದೆ ಮಧ್ಯಾಹ್ನ ಶೋ ಟಿಕೆಟ್ ತಗೊಂಡು ಕಾಯ್ಕೊಂಡು ಸಿನಿಮಾ ನೋಡ್ತಿದ್ವಲ್ಲ, ಆ ನಾಸ್ಟಾಲಜಿಯಾ ಮೂಮೆಂಟ್ ಇವಾಗ ಬುಕ್ ಮೈ ಶೋ ಮಾಡ್ಕೊಂಡು ಹೋಗ್ಬಿಡ್ಬೋದು. ಆ ನಾಸ್ಟಾಲಜಿಯಾ ಮೂಮೆಂಟ್ ನ ಮಿಸ್ ಮಾಡ್ಕೋತೀನಿ. ಆ ಟೈಮಲ್ಲಿ ಜೋಗಿಯಿಂದ ಗಜಾಯಿಂದ ಈ ಫಿಲ್ಮ್ಸ್ ಎಲ್ಲ ಬರ್ತಿತ್ತಲ್ಲ, ಬೆಳಿಗ್ಗೆ ನಿಂತ್ಕೊಂಡು ಸಂಜೆ ಎಲ್ಲ ನೋಡಿದೀನಿ ಸುಮಾರು ಸರಿ ಸಿನಿಮಾನ. ಆ ತರದ್ ಬ್ಲ್ಯಾಕ್ ಅಲ್ಲಿ ತಗೊಳ್ಳೋದು, 25 ರೂಪಾಯಿ ಇರೋ ಟಿಕೆಟ್ ನ 75 ರೂಪಾಯಿ 100 ರೂಪಾಯಿ ಎಲ್ಲ ತಗೊಳ್ಳೋದು, ಪ್ರಾಬ್ಲಿ ಈಗಿನ ಜನರೇಷನ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೌದು, ಹನ್ನೊಂದಿತ್ತು ಕಾಲ ಅಂದ್ರೆ ದಟ್ ಈಸ್ ದ ಬೆಸ್ಟ್ ನಾಸ್ಟಾಲಜಿಯಾ ಮೂಮೆಂಟ್. ಕಾದ್ಕೊಂಡು ಸಿನಿಮಾ ನೋಡಿ ಚೆನ್ನಾಗಿದ್ಬಿಟ್ರು ಅಂತ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಬೇರೆ. ನಾನ್ ಆತರ 10th ಸ್ಟ್ಯಾಂಡರ್ಡ್ ವರ್ಗು ನಾನು ಯಾವ್ದು ಸಿನಿಮಾಗ್ ಹೋಗಿರ್ಲಿಲ್ಲ ಆತರ ಆಚೆ. ಸೊ 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಕಾಲೇಜಲ್ಲಿ ಈ ತರ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ ಥರ ಅದ್ರ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೂ? ಬಂಕಿಂಗ್ ಮಾಡಿ ಹೋಗಿ ಅಂದ್ರೆ ಹೌಸ್ಫುಲ್ ಆಗ್ಬಿಟ್ಟು ಆಮೇಲೆ? ಇಲ್ಲ, ನಾವು ಕಾಲೇಜಲ್ಲಿ ಇದ್ ಮಾಡ್ಕೊಂಡಿದ್ದೆ. ಎವ್ರಿ ಥರ್ಸ್ಡೇ ಕಾಲೇಜ್ಗೆ ಹೋಗ್ತಾ ಇರ್ಲಿಲ್ಲ. ಎವ್ರಿ ಥರ್ಸ್ಡೇ ಸಿನಿಮಾ ಹೋಗ್ತಾ ಇದ್ವಿ. ಅದ್ ವೀಕ್ಲಿ ಒಂದ್ ಸಿನಿಮಾ. ಹೌದು, ಯಾವ ಸಿನಿಮಾ ಬೇಕಾದ್ರೂ ಆಗಿರ್ಬೋದು. ಎವ್ರಿ ಥರ್ಸ್ಡೇ ಒಂದ್ ಸಿನಿಮಾ ನೋಡೋದಷ್ಟೇ, ಯಾವ್ದಾರು ಆಗಿರ್ಬೋದು. ಪ್ರಾಬ್ಲಿ ಈಗ ಥಿಯೇಟರ್ಸ್ ಅಲ್ಲಿ ಇಲ್ಲಾಂದ್ರೆ ಮಾಲ್ಸ್ ಅಲ್ಲಿ ನೋಡಿದ್ರೆ ಆ ಕಾಲೇಜ್ ಗ್ರೌಂಡ್ಸ್ ಬ್ಯಾಗ್ ಹಾಕೊಂಡೆಲ್ಲ ಹೋಗ್ತಿದ್ವಲ್ಲ, ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಅಷ್ಟೊಂದು ಬ್ಯಾಗ್ಸ್ ಕಾಣ್ತಿತ್ತು ಆಗ. ಒಂದ್ ಥಿಯೇಟರ್ ಮುಂದೆ ನಿಂತ್ಕೊಂಡ್ರೆ ಸಿಕ್ಕಾಬಿಟ್ಟೆ ಬ್ಯಾಗ್ಸ್. ಅವಾಗ ಯೂನಿಫಾರ್ಮ್, ಇವಾಗ ಯೂನಿಫಾರ್ಮ್ ಮಾಡ್ಬಿಟ್ಟವ್ರು ತುಂಬಾ ಕಾಲೇಜ್ಗಳು. ಅದಕ್ಕೆ ಮಾಡಿದ್ರೆ ಆಚೆ ಬರಕ್ಕಲ್ಲ ಅವರು. ಕರೆಕ್ಟ್, ಅದು ಒಂದು ಪಾಯಿಂಟ್. ಸೊ ನಾವು ಬ್ಯಾಗ್ ಎಲ್ಲ ಎತ್ತಾಕೊಂಡು ಥಿಯೇಟರ್ಗೆ ಹೋಗ್ತಾ ಇದ್ವಿ. ಆಮೇಲೆ ಪಾರ್ಕಿಂಗ್ ಲಾಟ್ ಅಲ್ಲಿ ಎಲ್ಲಾರು ಕೂತ್ಕೊಂಡು. ಅಲ್ಲ, ನಾವೆಲ್ಲ 9ನೇ ಕ್ಲಾಸ್ 10ನೇ ಕ್ಲಾಸ್ ಎಲ್ಲ ಇದ್ದಾಗ ಚೈಲ್ಡ್ಗಳ ತರ ಹೆಂಗೆ ಯಾವ್ದೋ ಒಂದ್ ಡ್ರೆಸ್. ಇವಾಗಿನ ನೋಡಿ ಈಗ ಹೈಸ್ಕೂಲ್ ಹುಡುಗಿಯರು ಹುಡುಗರ್ನ ಅಪ್ಪ ನ್ಯೂಸ್ ಪೇಪರ್ ಇರ್ತಾ ಇತ್ತು ಗೊತ್ತಾ? ನ್ಯೂಸ್ ಪೇಪರ್ ಅಲ್ಲಿ ಶೋ ಟೈಮಿಂಗ್ಸ್ ಚೆಕ್ ಮಾಡೋದು, ಯಾವ ಥಿಯೇಟರ್ ಅಲ್ಲಿ ಏನಿತ್ತು ಅದು ಇದು ಚೆಕ್ ಮಾಡ್ಕೊಂಡು ಲಾಸ್ಟ್ ಅವೆಲ್ಲ ನೋಡ್ಬಿಟ್ಟು ಗೊತ್ತಾಗ್ತಿತ್ತು ಯಾವ ಸಿನಿಮಾ. ಇವಾಗೆಲ್ಲ ಬೇರೆನೆ ಅಲ್ವಾ? ಅವು ಒಂಥರ ಪೇಪರ್ ಬಂದ್ರೆ ನಮ್ಮ ಮನೆಯಲ್ಲಿ ಆ ಪೇಜ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೆ. ಬೇರೆಯವ್ರದ್ದು ಯಾಕೆ ಸರ್, ನಿಮ್ದೇ ಇಂಟರ್ವ್ಯೂ ಎಲ್ಲ ಓದಿದ್ದೀನಿ ನಾನು ಸಿದ್ಧಾರ್ಥ ಟೈಮ್ ಅಲ್ಲಿ. 20 ವರ್ಷ ಚಿಕ್ಕವ್ರ ನಮ್ ಶುರು ಆದಾಗ್ಲೂ ಅಂದ್ರೆ ನೀವು 2015 ಅಂದ್ರೆ ಅವಾಗ್ಲೂ ಏನು ಇಷ್ಟೊಂದೆಲ್ಲ ಇರ್ಲಿಲ್ಲ. ಎಲ್ಲಿತ್ತು ಅವಾಗ್ಲೂ ಏನೋ ಶುಕ್ರವಾರದ ಪೇಪರ್ ನೋಡ್ತಿದ್ವಿ. ನಿಮ್ದು ನೋಡ್ ಒಂದ್ ವರ್ಷಕ್ಕೆ ನಾನು ಎಂಟ್ರಿ ಕೊಟ್ಟಿದ್ದೀನಿ. ನಮ್ ಕಾಲೇಜಲ್ಲಿ ಹೋದಾಗ ಆಲ್ಮೋಸ್ಟ್ ಲೈಕ್ 90% ಕ್ರೌಡ್ ಅನ್ನ ಟಿಕೆಟ್ ಕ್ಯೂ ನಿಂತ್ಕೊಂಡೆ ತಗೊಂಡಿದ್ದು. ಸಿದ್ಧಾರ್ಥ, ಐ ರಿಮೆಂಬರ್. ಸಿದ್ಧಾರ್ಥ 10 years ಆಗೋಯ್ತು. 10 years ಆಗೋಯ್ತು. ನಿಮ್ಗೆ ಯಾವ್ದಾರು ಆತರ ಬಂಕ್ ಹೊಡೆದೋ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆಯಾ? ಇಲ್ಲ, ಯೂಶಲಿ ನಮ್ಮೂರಲ್ಲಿ ಸ್ವಲ್ಪ ಅದೆಲ್ಲ ಕಡಿಮೆನೆ ಇತ್ತು. ಅದು ದಟ್ ಗುಡ್ ಗರ್ಲ್ ಅಂತ ಆ ತರ ಕ್ಯಾಟಗರಿ. ಗುಡ್ ಬ್ಯಾಡ್ ಅನ್ನೋದ್ಕಿಂತ ಹಂಗ ಅವಕಾಶ ಇರ್ತಿರ್ಲಿಲ್ಲ. ಸರಿ ಅವಕಾಶ ಸಿಕ್ಕಿದ್ರೆ ಮಾಡ್ತಿದ್ವಿ ನಾವು. ತುಂಬಾ ಕಷ್ಟ ಅನ್ಸುತ್ತಲ್ಲ, ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ತುಂಬಾ ಕಮ್ಮಿ ಜನ. ಬೆಂಗಳೂರು ಅಂದ್ರೆ ಗೊತ್ತಾಗಲ್ಲ ಅಷ್ಟು, ಊರಲ್ಲಿ ಅಂದ್ರೆ ಗೊತ್ತಾಗ್ಬಿಡುತ್ತೆ. ನಮ್ ತಂದೆನೆ ವಾರಕ್ಕೆ 2-3 ಸಿನಿಮಾ ತೋರ್ಸೋರು. ಅಂಡ್ ಪ್ರತಿ ಭಾನುವಾರ ನಾವು ಫಿಕ್ಸ್ ಒಂದ್ ಸಿನಿಮಾ. ಅಕಸ್ಮಾತ್ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಯಾವ ಸಿನಿಮಾ ಇದೆ ಅದನ್ನ 2 ಶೋ 3 ಶೋ ಎಲ್ಲ ನೋಡ್ ಬಂದಿದೀವಿ ನಾವು. ಹಂಗಾಗಿ ನಮ್ಗೆ ಬಂಕ್ ಮಾಡಿ ಹೋಗ್ಬೇಕು ಅನ್ನೋಂತ ನೆಸೆಸಿಟಿನೇ ಇರ್ಲಿಲ್ಲ. ಆ ಮೂಮೆಂಟ್ ಅಲ್ಲಿ ಅನ್ಸುತ್ತಾ ಅಂದ್ರೆ ನನಗೆ ಸಿನಿಮಾ ನೋಡ್ತೀನಿ ಮುಂದೊಂದ್ ದಿನ ನಾನು ಈ ತರ ಏನಾರು ಆಗ್ಬೇಕು ಅಂತ? ಇಲ್ಲ, ಕನ್ಸೇ ಇರ್ಲಿಲ್ಲ ಕಂಪ್ಲೀಟ್ಲಿ. ಅದೆಲ್ಲ ಇರ್ಲೇ ಇಲ್ಲ. ವಿಚ್ ಇಸ್ ದಟ್ ಪಾಯಿಂಟ್? ಯಾವ ಪಾಯಿಂಟ್ ಅಲ್ಲಿ ಇಲ್ಲ ಅಂದ್ರೆ ನಾನು ನಟ ಆಗ್ಬೋದು ಅಂತ ಎಲ್ಲರಿಗೂ ಒಂದ್ ಅನ್ಸಿರುತ್ತಲ್ಲ, ಒಂದ್ ಥ್ರೆಶೋಲ್ಡ್ ಪಾಯಿಂಟ್ ಇರುತ್ತೆ. ಇಲ್ಲಪ್ಪ ನನ್ಗಿದು ಇವಾಗ ದಿಸ್ ಇಸ್ ದಿ ಟೈಮ್, ನಾನು ಆಗ್ಲೇಬೇಕು ಅಂತ. ಆ ಪಾಯಿಂಟ್ ಯಾವ್ದು ನಿಮ್ಮಿಬ್ರಿಗೂ? ಹಂಗೆ ಪಾಯಿಂಟ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಯಾಕಂದ್ರೆ ನಾವ್ ಏನಂದ್ರೆ ಚಿಕ್ಕ ವಯಸ್ಸಿಂದಾನೇ ಈ ಫೀಲ್ಡ್ ಅಲ್ಲೇ ಇದ್ದಿ ಸೊ ಸಿನಿಮಾಲ್ ಏನಾರು ಮಾಡ್ತೀವಿ ಅಂತ ಅನ್ಕೊಂಡ್ ಮುಂಚೆಯಿಂದಾನು ಇತ್ತು. ಅಂದ್ರೆ ಎಡಿಟಿಂಗ್ ಅಥವಾ ಪ್ರೊಡಕ್ಷನ್ ಇಂಟ್ರೆಸ್ಟ್ ಇತ್ತು, ಎಡಿಟಿಂಗ್ ಎಲ್ಲ ಅದೆಲ್ಲ ಇಂಟ್ರೆಸ್ಟ್ ಇತ್ತು. ಆಮೇಲೆ ಜಾಸ್ತಿ ಶೂಟ್ ವಿಸಿಟ್ ಮಾಡ್ತಾ ಇದ್ದೆ. ನಮ್ಗೆ ಏನಂದ್ರೆ ಔಟಿಂಗ್ ಅಂದ್ರೆ ಈಗ ನಾನು ಕಾಲೇಜಲ್ಲೂ ಇದ್ದಾಗ ಫಿಲ್ಮ್ ಸೆಟ್ಗೆ ಹೋಗ್ತಾ ಇದ್ದೆ ನಾನು. ಈಗ ಫ್ರೆಂಡ್ಸ್ನು ಕರ್ಕೊಂಡು, ಈಗ ಯಾವ್ದಾದ್ರು ಕೆಫೆಗೆ ಹೋದ್ರೆ ಅಲ್ಲೂ ಕಾಫಿ ಸಿಗುತ್ತೆ, ಅಲ್ಲೂ ಟೀ ಇರುತ್ತೆ, ಇಲ್ಲೊಂದು ಟೇಬಲ್ ಇರುತ್ತೆ, ಒಂದ್ ಒಳ್ಳೆ ಜಾಗ ಇರುತ್ತೆ. ಸೊ ಅದೇ ತರ ಎಲ್ಲಾ ಕಡೆ ಚಿಕ್ಕಪ್ಪನ ಶೂಟ್ ಇಲ್ಲ ದೊಡ್ಡಪ್ಪನ ಶೂಟ್ ನಡೀತಾನೆ ಇರ್ತಾ ಇತ್ತು. ಸೊ ಅಲ್ಲಿ ಸೆಟ್ಗೆ ಹೋದ್ರೆ ಅಲ್ಲಿ ಕಾಫಿ ಸಿಗ್ತಾ ಇತ್ತು, ಒಳ್ಳೆ ಕೂತ್ಕೊಳಕ್ ಜಾಗ ಇರ್ತಾ ಇತ್ತು. ಸೊ ಫ್ರೆಂಡ್ಸ್ನು ಕರ್ಕೊಂಡು ಸಿನಿಮಾ ಶೂಟ್ ಗಳಿಗೆ ಹೋಗ್ಬಿಟ್ಟು ಅಲ್ಲೇ ಕಾಲ ಕಳೀತಾ ಇದ್ವಿ. ಮೋಸ್ಟ್ಲಿ ಕಾಲೇಜ್ ಎಲ್ಲ ಮುಗಿಸಿ ಒಂದ್ ಟೈಮ್ ಆದ್ಮೇಲೆ ಆಯ್ತು ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ನನ್ಗೆ ಕ್ಯಾಮ್ರಾ ಫೇಸ್ ಮಾಡಿದ್ಮೇಲೆ ಅನಿಸ್ತು, ಓ ಇಲ್ಲ, ದಿಸ್ ಇಸ್ ವೇರ್ ಐ ಬಿಲಾಂಗ್ ಟು ಅಂತ. ಅಲ್ಲಿ ತನಕ ನನಗೆ ಹಂಗೆ ಅಂತ ಅನ್ಸಿಲ್ಲ. ಇದು ಒಂದು ಕೆಲಸ ಅಂತ ಬಂದಿದ್ದು. ಓಕೆ, ನಾನು ಆಂಕರಿಂಗ್ ಮಾಡ್ತಾ ಇದ್ದೆ ಫ್ರೀಲಾನ್ಸ್ ಜೊತೆಗೆ. ನಾವು ಆಲ್ರೆಡಿ ರೇಮಂಡ್ ಕಂಪ್ನಿಯಲ್ಲಿ
ಹಾ ರೇಮಂಡ್ ಕಂಪ್ನಿಲಿ ನನ್ಗೆ ಆಲ್ರೆಡಿ ಕ್ಯಾಂಪಸ್ ಇಂಟರ್ವ್ಯೂ ಆಗೋಗಿತ್ತು, ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು. ಸೊ ಅಲ್ಲಿಗೆ ಹೋಗೋದು, ಅಲ್ಲಿ ಒಂದ್ ತಿಂಗಳು ಇಂಟರ್ನ್ಶಿಪ್ ಅಲ್ಲೇ ನಂಗೆ ಸಿಕ್ಕಾಪಡೆ ಬೋರ್ ಅನಿಸ್ತು. ಯಪ್ಪ ನಾನು ಹಿಂಗ್ ಕುತ್ಕೊಂಡು ಡೆಸ್ಕ್ ಅಲ್ಲಿ ನಾನು ವರ್ಕ್ ಮಾಡೋಷ್ಟು ಕೆಪಾಸಿಟಿ ಇದೆನಾ ಅಂತ. HR ಮ್ಯಾನೇಜರ್ ಜಾಬ್ ಅಂದ್ರೆ ನಾಟ್ ಈಸಿ ಟಾಸ್ಕ್. ನಂಗೆ ಯಾಕೋ ಆಗಲ್ಲ ಅನ್ಸುತ್ತೆ ಅಂದಾಗ ಇದು ಆಕ್ಚುಲಿ ನನ್ನ ಫಸ್ಟ್ ಸೀರಿಯಲ್ ಬಂದು ಲೇಡಿ ಪ್ರೊಡ್ಯೂಸರ್. ಅವ್ರು ಯಾವಾಗ ನಂಗೆ ಅಪ್ರೋಚ್ ಮಾಡಿದ್ರು, ನೋಡೋಣ ಅಂತ ಹೇಳಿ ಅಪ್ಪ ಅಮ್ಮನು ಓಕೆ ಅಂದಾಗ ಶೂಟಿಂಗ್ ಸ್ಟಾರ್ಟ್ ಆಗಿ ಫಸ್ಟ್ ಕ್ಯಾಮ್ರಾ ಆಗಿ ಫಸ್ಟ್ ಒಂದ್ ಪೇಜ್ ಏನೋ ಕೊಟ್ಟಿದ್ರು, ಅದೇ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ಎಲ್ಲ ಅದು ಪಟಪಟ ಅಂತ ಹೇಳಿ ಒಂಥರ ರಿಲ್ಯಾಕ್ಸ್ ಆಗಿ ಒಂಥರ ಎಲ್ರು ಕ್ಲಾಪ್ ಹೊಡೆದಾಗ ಅದ್ ಏನೋ ಒಂದ್ ಅನ್ಸ್ತು. ಸೊ ಅವಾಗ ಅನಿಸ್ತು ದಿಸ್ ಇಸ್ ವೇರ್ ಐ ಬಿಲಾಂಗ್ ಅನ್ಸುತ್ತೆ. ಇಷ್ಟು ಚಂದ ಅಲ್ಲ ಲೈಟು ಕ್ಯಾಮ್ರಾ, ಇದು ಮಜಾ ಅನ್ಸುತ್ತೆ ಅಂತ. ಥ್ಯಾಂಕ್ಸ್. ಅಂಡ್ ಫಸ್ಟ್ ಹಾಫ್ ಆಫ್ ದಿಸ್ ಇಯರ್ ಸ್ವಲ್ಪ ಡಲ್ ಆಗಿತ್ತು. ಅಂದ್ರೆ ಫಿಲಮ್ ರಿಲೀಸಸ್ ಮಾಡ್ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಂಗಿತ್ತು. ಅಂದ್ರೆ ಥಿಯೇಟರ್ಗೆ ಆಡಿಯನ್ಸ್ ಬರ್ತಾರಾ ಇಲ್ವಾ ಅಂತ. ಸುಮಾರು ಇಂಟರ್ವ್ಯೂಸ್ ಮಾಡ್ಬೇಕಾದ್ರೂ ದಟ್ ವಾಸ್ ದ ಕಾನ್ವರ್ಸೇಷನ್ ಬಿಟ್ವೀನ್ ದ ಆಕ್ಟರ್ಸ್ ಅಥವಾ ಡೈರೆಕ್ಟರ್ ಯಾರು ಬೇಕಾದ್ರೂ ಆಗಿರ್ಬೋದು. ಬಟ್ ಈಗ ಫ್ರಮ್ ಎಕ್ಕ ಅಂಡ್ ಸೂ ಫ್ರಮ್ ಸೋ ಪಾಸ್ಟ್ ಮಂತ್ ಸಿಕ್ಕಾಬಟ್ಟೆ ಕ್ರೌಡು ಫುಟ್ಫಾಲ್ ಜಾಸ್ತಿ ಆಗ್ತಿದೆ. ಅಂಡ್ ಅಫ್ಕೋರ್ಸ್ ಒಳ್ಳೆ ಸಿನಿಮಾ ಅಂತಂದ್ರೆ ಥಿಯೇಟರ್ಗೆ ಆಡಿಯನ್ಸ್ ಬಂದೇ ಬರ್ತಾರೆ ಅಂತ ಯಾವಾಗಲೂ ಪ್ರೂವ್ ಮಾಡಿದ್ದಾರೆ, ಮತ್ತಿನ್ನೊಂದ್ಸರಿ ಪ್ರೂವ್ ಮಾಡಿದ್ದಾರೆ. ಈ ಒಂದು ವಾತಾವರಣದಲ್ಲಿ ಸಿನಿಮಾ ನಡೆಸೋದು ಆಕ್ಚುಲಿ ತುಂಬಾ ಹೆಲ್ತಿ. ಅಂದ್ರೆ ಆ ಒಂದು ಕನ್ಸಿಸ್ಟೆಂಟ್ ಆಗಿ ಬರ್ತಿರೋ ಕ್ರೌಡನ್ನ ಮತ್ತೆ ಈಸಿಯಾಗಿ ಕರ್ಕೊಳ್ಳೋದು ತುಂಬಾ ಈಸಿ. ಸೊ ಇದ್ರ ಬಗ್ಗೆ ಏನಂತೀರಾ? ಅಂದ್ರೆ ದಟ್ ಇನ್ಕನ್ಸಿಸ್ಟೆನ್ಸಿ ಅಥವಾ ಅನ್ಸರ್ಟಿನಿಟಿ ಯಾವಾಗಲೂ ಇದ್ದೇ ಇರುತ್ತೆ. ಒಂದು ಡ್ರೈ ಪೀರಿಯಡ್ ಅಂತ ಇರುತ್ತೆ, ಮತ್ತೊಂದು ಪೀರಿಯಡ್ ಬಂದ್ರೆ ಸಿಕ್ಕಾಪಟ್ಟೆ ಸಿನಿಮಾಗಳು ಚೆನ್ನಾಗಿ ಹೋಗ್ತಿರುತ್ತೆ. ಬಟ್ ಪ್ಲೇಸ್ಮೆಂಟ್ ಆಫ್ ದ ಫಿಲ್ಮ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಿಮ್ಮ ಸಿನಿಮಾ ಈ ಟೈಮಲ್ಲಿ ಬರ್ತಾ ಇರೋದು ವೇರ್ ಎಕ್ಕ ಅಂಡ್ ಸೂ ಫ್ರಮ್ ಸೋ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಹೌ ಗುಡ್ ಇಟ್ ಈಸ್? ಅದೇ ರಿಲೀಸ್ ಡೇಟ್ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಬಟ್ ಏನೇ ಆದ್ರೂ ಕೊನೆಗೆ ಸಿನಿಮಾ ತುಂಬಾ ಚೆನ್ನಾಗಿರ್ಬೇಕು. ಸಿನಿಮಾ ತುಂಬಾ ಚೆನ್ನಾಗಿದ್ರೇನೆ ಅದ್ ನಾವೇನೇ ಪಬ್ಲಿಸಿಟಿ ಮಾಡಿದ್ರೇನೋ ಅದು ಫಸ್ಟ್ ಡೇಗೆ ಮಾಡೋದಷ್ಟೇ. ಅದಾದ್ಮೇಲೆ ಆಕ್ಚುಲ್ ಪಬ್ಲಿಸಿಟಿ ಬಂದು ವರ್ಡ್ ಆಫ್ ಮೌತ್. ಸಿನಿಮಾ ಚೆನ್ನಾಗಾದ್ರೆ ಜನನೇ ಅದನ್ನ ಸ್ಪ್ರೆಡ್ ಮಾಡಿ ಒಂದ್ 10 ಜನ ಕೇಳೇ ಹೇಳ್ತಾರೆ ಹೋಗ್ ನೋಡಿ ಅಂತ. ಬಟ್ ಚೆನ್ನಾಗಿಲ್ಲ ಅಂದ್ರೆ ಒಂದ್ 20 ಜನ ಕೇಳ್ತಾರೆ ಹೋಗಿ ನೋಡ್ಬೇಡಿ ಅಂತ. ಆಕ್ಚುಲಿ ಹೌದು, ಚೆನ್ನಾಗಿದ್ರೆ 5 ಜನಕ್ಕೆ, ಚೆನ್ನಾಗಿಲ್ಲ 100 ಜನಕ್ಕೆ. ಸೊ ಬಟ್ ಚೆನ್ನಾಗಿದೆ, ಜನ ನೋಡೇ ನೋಡ್ತಾರೆ. ಬಿಕಾಸ್ ಟೈಮ್ ಮನಿ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ, ಡಿಸಪಾಯಿಂಟ್ಮೆಂಟ್ ಆಗಿರುತ್ತಲ್ಲ. ಅಂಡ್ ತುಂಬಾ ಆಪ್ಷನ್ಸ್ ಇರೋದ್ರಿಂದ ಎವ್ರಿಬಡಿ ವಾಂಟ್ಸ್ ದ ಬೆಸ್ಟ್ ಆ ತರ ಆಗ್ಬಿಟ್ಟಿದೆ. ನೋಡಿದ್ರ ನೀವು ಎಕ್ಕ? ಈಗ ನೋಡ್ದೆ, ಎಕ್ಕ ನೋಡ್ದೆ, ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಸೂ ಫ್ರಮ್ ಸೋ ನೋಡಿಲ್ಲ ಇನ್ನು, ಇವಾಗ ಹೋಗಿ ನೋಡ್ಬೇಕು. ನಾನು ನೋಡ್ಬೇಕು. ಆಕ್ಚುಲಿ ಅಮ್ಮ ಯಾರು ಇರ್ಲಿಲ್ಲ ಮನೇಲಿ, ಪಾಪು ಬಿಟ್ಟು ಹೋಗ್ಬೇಕಲ್ವಾ ಥಿಯೇಟರ್ಗೆ, ನಮ್ದು ಅದೊಂದಲ್ಲ. ಆಕ್ಚುಲಿ ಫಸ್ಟ್ 2 weeks ಟ್ರೈ ಮಾಡಿದೆ, ಅಲ್ಲ ಟಿಕೆಟ್ ಇರ್ಲಿಲ್ಲ. ಹೌದು, ಆಮೇಲೆ ನಮ್ಮ ಅತ್ತೆಯವರೆಲ್ಲ ಇದ್ರು, ನಾನು ಓಕೆ ಬಿಟ್ಬಿಟ್ಟು ಹೋಗೋಣ ಅಂತಂದ್ರೆ ನಂಗೆ ಟಿಕೆಟೇ ಸಿಗ್ಲಿಲ್ಲ. ನಮ್ಮ ಮನೇಲಿ ಎಲ್ರು ನೋಡಿದ್ದಾರೆ, ನನ್ನ ಒಬ್ಬಳನ್ನ ಬಿಟ್ಟು. ಎಲ್ರಿಗೂ ನಾನೇ ಟಿಕೆಟ್ ಬುಕ್ ಮಾಡ್ಕೊಡ್ತೀನಿ, ನಾನು ಒಬ್ಬಳನ್ನ ಬಿಟ್ಟು ನಾನು ನೋಡ್ಬೇಕು ಇವಾಗ. ಅಂಡ್ ಎಂತ ಚೇಂಜ್ ಓವರ್ ಅಂದ್ರೆ ಹೈಯೆಸ್ಟ್ ನಂಬರ್ ಆಫ್ ಟಿಕೆಟ್ ಸೇಲ್ಸ್ ಎಲ್ಲ ಆಗಿದೆ. ಆ ರೆಕಾರ್ಡ್ ಸೆಟ್ಟಿಂಗ್ ಎಷ್ಟು ಖುಷಿ ಆಯ್ತು ಅಂದ್ರೆ ಸರ್ ನಂಗೆ, ಬಿಕಾಸ್ ನಮ್ಮ ಅತ್ತೆ ಮಾವಗೆ ರೆಕ್ಲೈನರೇ ಬೇಕು, ಅಂದ್ರೆ ಕುತ್ಕೊಳ್ಳೋ ಕಂಫರ್ಟ್ ಇರುತ್ತೆ ಅಂತ. ಸರ್ 3 days ಕಂಟಿನ್ಯೂಸ್ ಟ್ರೈ ಮಾಡಿದೀನಿ ಅವ್ರೆ, ನಲ್ಲಿ 3 days ಕಂಟಿನ್ಯೂಸ್ ಆಗಿ ಸಿಕ್ಕಿಲ್ಲ. ಆಕ್ಚುಲಿ ನಂಗೆ ಬೇಜಾರಾಗ್ತಿರ್ಲಿಲ್ಲ, ಖುಷಿ ಆಗ್ತಿತ್ತು. ಸೀರಿಯಸ್ಲಿ ಎಷ್ಟು ಖುಷಿ ಆಗ್ತಿತ್ತು. ನಾನು ಮತ್ತೆ ಅದೇ ಹೇಳ್ತಿದ್ದೆ, ಮಮ್ಮಿ ಇವತ್ತು ಸಿಕ್ಕಿಲ್ಲ ಟಿಕೆಟ್, ಇವತ್ತು ಹೌದೇನಮ್ಮ ಮಮ್ಮಿ ಇವತ್ತು ಸಿಕ್ಕಿಲ್ಲ ಟಿಕೆಟ್, ಖುಷಿಯಾಗಿ ಹೇಳ್ತಿದ್ದೆ. ನಮ್ ಹೆಮ್ಮೆ ಅಲ್ವಾ ಅದ್. ಯಾರ್ ಸಿನಿಮಾ ಆದ್ರೇನು ಅಲ್ಲ, ನಮ್ದೇ ಅಲ್ವಾ. ಅಂದ್ರೆ ಇಷ್ಟೊಂದು ಸ್ಕ್ರೀನ್ಸ್ ಅಲ್ಲಿ ಇದ್ದು ಬೆಂಗಳೂರಲ್ಲಿ ಟಿಕೆಟ್ ಸಿಕ್ತಿಲ್ಲ ಅಂತಂದ್ರೆ ಆಡಿಯನ್ಸ್ ಆರ್ ಆಲ್ವೇಸ್ ದೇರ್. ಅಂದ್ರೆ ಒಂದ್ ಒಳ್ಳೆ ಕಂಟೆಂಟ್ ಬಂದ್ರೆ ಅವ್ರಿಗೆ ಕಾಡ್ಗಿಚ್ತಾರೆ. ಅದು ಖುಷಿ ಆಯ್ತು ನಮ್ಗೆ, ಕನ್ನಡ ಇಷ್ಟೊಂದು ಆಡಿಯನ್ಸ್ ಇದಾರೆ ಅಂತ, ಇಷ್ಟು ಜನ ನೋಡ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ ಅಂತ. ಚಾಯ್ಸಸ್ ಆಫ್ ಯುವರ್ ಫಿಲ್ಮ್ಸ್ ಬಗ್ಗೆ ತುಂಬಾ ಮಾತಾಡ್ತಾರೆ ಸೋಷಿಯಲ್ ಫೋರಮ್ ಅಲ್ಲಿ. ಅಂದ್ರೆ ಅವ್ರು ಆಯ್ಕೆ ಮಾಡ್ಕೊಳ್ಳುವಂತಹ ಸಬ್ಜೆಕ್ಟ್ಗಳು ಚೆನ್ನಾಗಿರುತ್ತೆ, ತುಂಬಾ ವಿಭಿನ್ನವಾಗಿರುತ್ತೆ. ಅಂಡ್ ಈಸ್ ವೆರಿ ಅಂಡರ್ ರೇಟೆಡ್ ಅಂತೆಲ್ಲ ಮಾತಾಡ್ತಾರೆ. ಇದು ನಿಮ್ ಗಮನಕ್ಕೆ ಬಂದಿದೆ ಯಾವ ತರ? ವಾಟ್ ಈಸ್ ಯುವರ್ ಥಾಟ್ ಆನ್ ಇಟ್? ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ಈ ತರದ ಮೀಮ್ಸ್ ಅಥವಾ ಈ ತರದ ವಿಷಯಗಳನ್ನ ನೋಡಿದಾಗ? ಇಟ್ ಇಸ್ ವೆರಿ ಪಾಸಿಟಿವ್. ಅಂದ್ರೆ ನಾನು ತುಂಬಾ ನೋಡಿದ್ದೀನಿ, ನೀವು ನೋಡಿದ್ರೆ ಅನ್ಸುತ್ತೆ. ಒಂದು ಅಂಡರ್ ರೇಟೆಡ್ ಅನ್ನೋದನ್ನ ತುಂಬಾ ಮೆನ್ಷನ್ ಮಾಡ್ತಾರೆ. ಇನ್ನೊಂದು ಚಾಯ್ಸಸ್ ಆಫ್ ಹಿಸ್ ಫಿಲ್ಮೋಗ್ರಫಿಲಿ ಯಾವ ಫಿಲ್ಮ್ಸ್ ಗಳನ್ನ ಇದುವರೆಗೂ ಆರಿಸ್ಕೊಂಡಿದ್ದಾರೆ, ಹಿ ಡಿಸರ್ವ್ಸ್ ಮೋರ್ ಅಂತ ಮಾತಾಡ್ತಾರೆ. ಇದು ನಿಮಗೆ ತಲುಪಿದ್ಯಾ ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ಅಬೌಟ್ ದಿಸ್? ಕರೆಕ್ಟ್. ನಾನು ಒಂದ್ 2 ಸಲ ಹಂಗೂ ನನ್ನ ಫ್ರೆಂಡ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ. ಬಟ್ ಅದೇ ನಂಗನ್ಸಿ ನಂಗೆ ಈ ತರ ಸಿನಿಮಾಗಳು ಇಷ್ಟ. ಆಮೇಲೆ ಅದೊಂಥರ ಬ್ಯಾಲೆನ್ಸ್ ಅನ್ಸುತ್ತೆ. ನಂಗೂ ಈ ತರ ಸಿನಿಮಾ ಇಷ್ಟ. ಆಮೇಲೆ ಈಗ ಡೈರೆಕ್ಟರ್ಗಳು ನಾನು ನೋಡಿದಾಗ ಈ ತರ ಸಿನಿಮಾಗಳು ಮಾಡ್ಬೇಕಂತ ನಂಗೆ ಅಪ್ರೋಚ್ ಅದೇ ತರ ಸಿನಿಮಾಗಳು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ತರ ಸಿನಿಮಾಗಳು ನಾನು ಮಾಡಿದ್ದೀನಿ. ಅದೊಂಥರ ಫುಲ್ಲಿ ಕಾನ್ಶಿಯಸ್ ಚಾಯ್ಸು ಅಲ್ಲ ಅದು. ಸೊ ಈ ತರ ಸಿನಿಮಾನೇ ನಂಗೂ ಬರ್ತಾ ಇರೋದು. ಆಮೇಲೆ ನನ್ಗೂ ಒಂಥರ ಅದು ತುಂಬಾ ವೆರೈಟಿಗಳು ಮಾಡಕ್ ಇಷ್ಟ. ಅಂದ್ರೆ ಒಂದ್ ಸಿನಿಮಾ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾ ಅದಕ್ಕಿಂತ ಒಂಚೂರು ಬೇರೆ ಏನಾರ ಟ್ರೈ ಮಾಡಕ್ ಇಷ್ಟ. ಆಮೇಲೆ ಅದೇ ತರ ಈಗ
ಎಲ್ಲದ್ರಲ್ಲೂ ಮೇನ್ ಕೋರ್ ಸೇಮ್ ಎಮೋಷನ್ಸ್ ಇದ್ರೇನು, ಬಟ್ ಈಗ ನಾವು ಡೈಲಿ ಒಂದೇ ಕೆಲಸ ಮಾಡಿ 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 ಬೇಜಾರಾಗೇ ಆಗುತ್ತೆ. ಸೊ ಈ ತರ ಬೇರೆ ಬೇರೆ ಕತೆಗಳಲ್ಲಿ ಶೂಟ್ ಮಾಡಿದಾಗ ನಮ್ಮನ್ನ ನಾವೇ ಬೇರೆ ತರ ಡಿಸ್ಕವರ್ ಮಾಡ್ಬೋದು ಒಂದೊಂದು ಕ್ಯಾರೆಕ್ಟರ್ ಅಲ್ಲಿ ಕೂಡ. ಸೊ ಅದಕ್ಕೆ ನಂಗೆ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡಕ್ಕೆ ತುಂಬಾ ಇಷ್ಟ ಆಗುತ್ತೆ. ಓಕೆ. ಅಂಡ್ ನಾನಿವತ್ತು ವಿನಯ್ ರಾಜ್ಕುಮಾರ್ ಅವ್ರದ್ದು ಮತ್ತೆ ಆದಿತ್ಯ ಕಪೂರ್ ಅವ್ರದ್ದು ಇಂಟರ್ವ್ಯೂ ಹೋಗ್ತಿದ್ದೀನಿ. ಎನಿ ಕ್ವಶನ್ಸ್ ಫ್ರಮ್ ಯುವರ್ ಸೈಡ್ ಅಂತ ನಂದು ಖಡಕ್ ಫ್ಯಾಮಿಲಿಗೆ ಕ್ವಶನ್ ಹಾಕಿದೆ. ಸೊ ಅಲ್ಲೂ ಸುಮಾರು ಜನ ಮೆನ್ಷನ್ ಮಾಡಿದ್ದು ಈ ವಿಷಯನೇ. ಚಾಯ್ಸಸ್ ಆಫ್ ಸ್ಕ್ರಿಪ್ಟ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಅದು ಹೇಗ್ ಮಾಡ್ತಾರೆ ಅಂತ. ಒಂದು ಇವಾಗ ಅಣ್ಣವ್ರು ಮಾಡ್ಬೇಕಾದ್ರೆ ವರ್ಧಣ್ಣ ಅವ್ರು ಚೂಸ್ ಮಾಡ್ತಿದ್ರು, ಅಂಡ್ ಅಪ್ಪು ಸರ್ ಮಾಡ್ಬೇಕಾದ್ರೆ ರಾಘಣ್ಣ ಅವರು ಸ್ಕ್ರಿಪ್ಟ್ ಇನ್ವಾಲ್ವ್ ಆಗ್ತಿದ್ರು ಅಂತ ಕೇಳ್ತಿದ್ವಿ. ಈಗ ವಿನಯ್ ಅವ್ರ ಚಾಯ್ಸಸ್ ಆಫ್ ಫಿಲ್ಮ್ಸ್ ಅಲ್ಲಿ ನಿಮ್ದೇ 100% ಕಾನ್ಶಿಯಸ್ ಡಿಸಿಷನ್ಸ್ ಅಥವಾ ಯಾರು ಇನ್ವಾಲ್ವ್ ಆಗಿರ್ತಾರೆ? ಅದೇ, ಬಟ್ ನಾನೇನೋ ತುಂಬಾ ಸ್ಕ್ರಿಪ್ಟ್ಸ್ ಕೇಳ್ತೀನಿ. ಅಂದ್ರೆ ಈಗ ಬೆಂಗಳೂರಲ್ಲಿ ಇದ್ರೆ ಸ್ಕ್ರಿಪ್ಟ್ ಕೇಳ್ತಾನೆ ಇರ್ತೀನಿ. ಓಕೆ. ಆಮೇಲೆ ಒಂದಷ್ಟು ಬರೀ ರೆಫರೆನ್ಸ್ ಇಂದ ಅಲ್ಲ, ನಂಗೆ ಸುಮ್ನೆ ಒಂದು ಸುಮ್ನೆ ಅನ್ಸ್ಬೇಕು. ಈಗ ಮೆಸೇಜ್ಗಳು ಬರ್ತಾ ಇರುತ್ತೆ, ತುಂಬಾ ಫೋನಲ್ಲಿ ಬರ್ತಾ ಇರುತ್ತೆ, ಫೇಸ್ಬುಕ್ ಅಲ್ಲಿ ಬರುತ್ತೆ. ಯಾವ್ದೋ ಒಂದು ಮೆಸೇಜ್ ನೋಡ್ಬಿಟ್ಟು ಆಯ್ತು ಇದು ಸುಮ್ನೆ ಕೇಳೋಣ ಅಂತ ಅವ್ರಿಗೆ ಮೆಸೇಜ್ ಮಾಡ್ತೀನಿ ನಾನೇ, ಆಯ್ತು ಬನ್ನಿ ಅಂತ. ಸೊ ರ್ಯಾಂಡಮ್ ಆಗು ಎಷ್ಟೊಂದ್ ಜನ ಮನೆಗೆ ಕರ್ಸ್ತೀನಿ. ಸೊ ಆತರ ಕೇಳ್ತಾನೆ ಇರ್ತೀನಿ ಬೇರೆ ಬೇರೆ ಸ್ಕ್ರಿಪ್ಟ್ಗಳು. ಸೊ ತುಂಬಾ ಸ್ಕ್ರಿಪ್ಟ್ ಕೇಳಿದಾಗ್ಲೂ ಒಂದು ಐಡಿಯಾ ಬರುತ್ತೆ. ಸೊ ಆಮೇಲೆ ಯಾವ ಸ್ಕ್ರಿಪ್ಟ್ ನನ್ನಲ್ಲಿ ಉಳಿಯುತ್ತೆ, ಯಾವ ಸ್ಕ್ರಿಪ್ಟ್ ನ ಕೇಳಿ ಒಂದಷ್ಟು ಸೀನ್ಸ್ ತುಂಬಾ ಇಷ್ಟ ಆಗುತ್ತೆ, ಇದನ್ನ ನಾಳೆ ಹೋಗಿ ಆಕ್ಟ್ ಮಾಡ್ಬೇಕಂತ ಒಂದು ಎಕ್ಸೈಟ್ಮೆಂಟ್ ಕೊಡುತ್ತೆ. ಸೊ ಅಂತ ಸ್ಕ್ರಿಪ್ಟ್ ನ ನಾನು ಚೂಸ್ ಮಾಡ್ತೀನಿ. ಸೊ ಫಸ್ಟ್ ನಾನೇ ಕೇಳ್ತೀನಿ ಎಲ್ಲಾದ್ನು. ಅದಾದ್ಮೇಲೆ ನನ್ನ ತಮ್ಮ, ತಂದೆ, ಅವ್ರಿಗೆ ತುಂಬಾ ಇಷ್ಟ ಆದ ಸ್ಕ್ರಿಪ್ಟ್ ಒಂದಷ್ಟು ಜನ ಫ್ರೆಂಡ್ಸ್ ನ ಕರ್ಸ್ಬಿಟ್ಟು ಅವ್ರಿಗೂ ನರೇಷನ್ ಕೊಡಿಸ್ತೀನಿ. ಸೊ ಅವರು ನನ್ನಷ್ಟೇ ಎಂಜಾಯ್ ಮಾಡ್ತಾರ ಅಂತ ನೋಡ್ತೀನಿ. ಸೊ ಆ ಥರ ನೋಡಿ ಡಿಸೈಡ್ ಮಾಡ್ತೀನಿ. ನಾನು ಅವ್ರಿಗೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಕ್ವಶನ್ ಕೇಳಿದ್ದೆ. ಅಂದರೆ ಬೀಯಿಂಗ್ ಫ್ಯಾನ್ ಆಫ್ ಮೂವೀಸ್, ಶಿವಣ್ಣ ಮತ್ತು ಅಪ್ಪು ಅವರು ಅಥವಾ ಶಿವಣ್ಣ ನಾಗಣ್ಣ ಅಪ್ಪು ಅವರು ಒಂದು ಸಿನಿಮಾ ಮಲ್ಟಿಸ್ಟಾರ್ ಮಾಡೋಕ್ಕಾಗಲಿಲ್ಲ, ವೆಯ್ಟ್ ಮಾಡ್ತಾನೆ ಇದ್ವಿ ಯಾವ ಒಂದು ಕಾಂಬಿನೇಷನಲ್ಲಿ ಬರುತ್ತೆ ಅಂತ. ಪ್ರಾಬ್ಲಿ ಸಮ್ಡೇ ವಿನಯ್ ರಾಜ್ಕುಮಾರ್ ಅವ್ರದ್ದು ಮತ್ತು ಯುವರಾಜ್ ಕುಮಾರ್ ಅವ್ರದ್ದು ಬರುತ್ತಾ ಅಂತ ಕೇಳಿದೆ. ಯು ವಾಸ್ ಸೋ ಎಕ್ಸೈಟೆಡ್ ಅಬೌಟ್ ಇಟ್. ಖಂಡಿತ ಮಾಡಬೇಕು ಅಂತ ಇಬ್ಬರಿಗೂ ಆಸೆ ಇದೆ ಅಂತ. ಆ ಕ್ವಶನ್ನೇ ಇವಾಗ ನಿಮಗೆ ಕೇಳ್ತಾ ಇದ್ದೀನಿ. ಆ ಥರದ್ದು ಏನಾದ್ರು ಒಂದು ಕನಸಿದೆಯಾ ಮಾಡಿದ್ರೆ? ಆ್ಯಂಡ್ ಆರ್ ಯು ಲುಕಿಂಗ್ ಫಾರ್ ಸ್ಕ್ರಿಪ್ಟ್ಸ್ ಆ ಥರದಕ್ಕೂ? ಇವಾಗ ಕಾನ್ಶಿಯಸ್ ಆಗಿ ಹುಡುಕ್ತಾ ಇಲ್ಲ ಸ್ಕ್ರಿಪ್ಟ್ಗೆ ಆ ಥರ, ಬಟ್ ಗ್ಯಾರಂಟಿ ಇಬ್ರು ಒಟ್ಟಿಗೆ ಅಂತೂ ಸಿನಿಮಾ ಮಾಡೇ ಮಾಡ್ತೀವಿ. ಓಕೆ. ಬಟ್ ಇನ್ನೊಂದು ಸ್ವಲ್ಪ ಟೈಮ್ ಆದ್ಮೇಲೆ ಇಬ್ರು ಸೇರ್ಕೊಂಡು ಒಟ್ಟಿಗೆ ಒಂದು ಸಿನಿಮಾ ಮಾಡ್ತೀವಿ. ನೈಸ್. ಆ್ಯಂಡ್ ಇಂಡಸ್ಟ್ರಿಗೆ ಬಂದು ಅಫ್ಕೋರ್ಸ್ ಲೈಕ್ ಕ್ಲೋಸ್ ಟು 10 years ಅಲ್ವಾ? ಯಾವುದಾದ್ರೂ ಒಂದು ವಿಷಯ ಯಾರಾದರೂ ಹೇಳಿರೋದು ಪ್ರತಿ ಸಲ ರೆಸೊನೇಟ್ ಆಗ್ತಿರುತ್ತೆ, ಎಷ್ಟು ವ್ಯಾಲಿಡ್ ಆಗಿತ್ತಲ್ವಾ ಅದು ಅಂತ. ಅಂದರೆ ಒಂದು ಯಾರಾದರೂ ಇನ್ಸ್ಪೈರ್ ಮಾಡಿರೋದು, ನಾವು ಮೋಟಿವೇಟ್ ಮಾಡಿರೋದು ಸಮಥಿಂಗ್ ಅದು ರೆಸೊನೇಟ್ ಆಗ್ತಾನೆ ಇರುತ್ತೆ, ಹೌದಲ್ವಾ, ಎಷ್ಟು ಕರೆಕ್ಟು ಅಂತ. ಆ ಥರದ್ದು ಯಾವ್ದಾದ್ರು ಒಂದು ವಿಷಯ KFI ಬಂದಮೇಲೆ ನಿಮ್ಮ ತಲೆಯಲ್ಲಿ ಉಳಿದಿರೋದು ಯಾವ್ದಾರು ಇದೆಯಾ? ಒಂದು ವಿಷಯ ಅಂತಕ್ಕಿಂತ ಸುಮಾರು ವಿಷಯಗಳಿದೆ ಆಯ್ತಾ. ಅದರಲ್ಲೂ ಹೌದು, ಬಿಗಿನಿಂಗ್ ಅಲ್ಲಿ ಬಂದಾಗ ಮೇಕಪ್ ಅಣ್ಣ, ಪ್ರೊಡಕ್ಷನ್ ಅಣ್ಣ, ಪ್ರತಿಯೊಬ್ರು ಮಾತಾಡೋದು ನಮ್ಗೆ ಎಲ್ಲ ಹೊಸದೇ. ನನ್ಗಂತರೂ ಲಿಟ್ರಲಿ ನಿಮ್ನ ಹೇಳಿದ್ರೆ ನಂಬ್ತಿರೋ ಇಲ್ಲೋ, ನಾನು ಶೂಟಿಂಗೇ ನೋಡಿಲ್ಲ ಸರ್ ಲೈಫಲ್ಲಿ. ನಾನು ನಂದೇನ್ ಶೂಟ್ ಮಾಡಿದೀನೋ ಫಸ್ಟ್ ಅದೇ ಫಸ್ಟ್ ನನ್ ಶೂಟು. ನಂಗೆ ಇಲ್ಲಿ ಕ್ಯಾಮ್ರಾ ಇತ್ತು ಅಂದ್ರೆ ನನ್ಗೆ ಹಿಂಗ್ ತಿರ್ಗಿ ಅಂತ ಹೇಳಿದ್ರು ನಂಗೆ ಗೊತ್ತಿಲ್ಲ. ಫಸ್ಟ್ ಡೇ ನನಗೆ ಅಷ್ಟು ಝೀರೋ ಗೊತ್ತೇ ಇಲ್ಲ. ಸೊ ಹಂಗಾಗಿ ನನ್ನ ಇಂಡಸ್ಟ್ರಿಗೆ ಬಂದಾಗಿಂದನು ಮೊದಲನೇ ದಿನದಿಂದನು ಪ್ರತಿಯೊಂದನು ನನಗೆ ತುಂಬಾ ವಿಷಯಗಳು ಹಂಗೆ ತಲೆಯಲ್ಲಿ ಕೂತಿದೆ. ಒಬ್ಬೊಬ್ರು ಒಂದೊಂದು ಹೇಳೋರು. ಬಟ್ ನನಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡೋಷ್ಟು, ಮತ್ತೆ ನಿಜ ಯಾವುದು ಸುಳ್ಳು ಯಾವುದು ಅಂತ ಯೋಚನೆ ಮಾಡೋಷ್ಟು ಬುದ್ಧಿ ಇತ್ತು. ಯಾಕಂದ್ರೆ ನಾವೆಲ್ಲ ತೀರಾ ಏನಂತಾರೆ ರಾ ಆಗಿ ಬೆಳ್ಕೊಂಡ್ ಬಂದಿದ್ರಿಂದ, ಇವರು ಪಾಕೆಟ್ ಅಲ್ಲಿರೋ ಅಕ್ಕಿ ಅಷ್ಟೇ ನೋಡಿರೋ ಜನರು ಹೇಳ್ದಾಗ ನಾವೆಲ್ಲ ಅಕ್ಕಿ ಪೈರ್ ಹಾಕ್ಬಿಟ್ಟು ಬಂದಿದ್ರಿಂದ ಗೊತ್ತಾಗ್ತಿತ್ತು ದಿಸ್ ಇಸ್ ಅಂದ್ರೆ ಇದು ನಿಜ ಇದು ಸುಳ್ಳು ಅಂತ ಅಷ್ಟು ಗೊತ್ತಾಗ್ತಿತ್ತು. ಬಟ್ ಎಲ್ಲರದು ಹೌದಾ, ಓ ಹೀಗೆ ಆಕ್ಟ್ ಮಾಡ್ಬೇಕಾ, ಹಾ ಸರಿ, ಹಾಗೆ ಆಕ್ಟ್ ಮಾಡ್ಬೇಕಾ, ಹಾ ಸರಿ ಅಂತ. ಅಲ್ಟಿಮೇಟ್ಲಿ ಡೈರೆಕ್ಟರ್ ಹೆಂಗೆ ಆಕ್ಟ್ ಮಾಡುವಂತಾರೋ ಅಥವಾ ಡೈರೆಕ್ಟರ್ ಯಾವ ತರ ಗೆಟಪ್ ಇರ್ಲಿ ಅಂತ ಹೇಳ್ತಾರೋ ಅದನ್ನೇ ಕೇಳ್ತಾ ಇದ್ದಿದ್ದು. ಅಂಡ್ ನಿಮ್ಗೆ ಆ ಥರದ್ದು ಓಕೆ, ಇವ್ರು ಸೇಮ್ ಕ್ವಶನ್ ಕೇಳ್ತೀನಿ. ಬಟ್ ನಿಮ್ಗೆ ಮನೆಯಲ್ಲೇ ಸಿಕ್ಕಾಪಟ್ಟೆ ಜನ ಈ ಥರದ್ದು ಸಜೆಷನ್ ಕೊಡೋದಕ್ಕೆ ಇರ್ಬೇಕಾದ್ರೆ ನಾನು ಅಲ್ಲೇ ಕೇಳ್ತೀನಿ. ಸೊ ಆ ಥರದ್ದು ಯಾವ್ದಾದ್ರು ಒಂದ್ ವಿಷಯ ಶಿವಣ್ಣವರಾಗಿರ್ಬೋದು, ಇಲ್ಲ ರಾಘಣ್ಣವರಾಗಿರ್ಬೋದು, ಇಲ್ಲ ಅಪ್ಪು ಅವರಾಗಿರ್ಬೋದು ಹೇಳಿರೋದು ನಿಮ್ಗೆ ತುಂಬಾ ರೆಸೊನೇಟ್ ಆಗೋದು ಇವತ್ತು ವಿನ್ ಯುವರ್ ಆಕ್ಟಿಂಗ್ ಅಥವಾ ಏನಾದ್ರು KFI ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಇದೆಷ್ಟು ವ್ಯಾಲಿಡ್ ಅಲ್ವಾ ಅಂತ ಮತ್ತೆ ಮತ್ತೆ ನೆನಪಾಗ್ತಿರುತ್ತಲ್ಲ, ಆ ಥರದ ವಿಷಯ ಇದೆಯಾ? ಆಕ್ಚುಲಿ ನಮ್ಮ ಮನೇಲಿ ಯಾರಿಗೂ ಏನು ಹೇಳಿಲ್ಲ. ಅಂದ್ರೆ ಈ ತರ ಹಿಂಗಿರ್ಬೇಕು ಹಂಗಿರ್ಬೇಕು ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಯಾವತ್ತೂ ಹೇಳಿ. ಬಟ್ ನಾನು ಚಿಕ್ಕಪ್ಪನ ಶೂಟಿಂಗ್ ಗಳು ತುಂಬಾ
ವಿಸಿಟ್ ಮಾಡ್ತಾ ಇದ್ದೆ. ಒಂದೆರಡು ಮೂವಿಗಂತೂ ಡೈಲಿ ಹೋಗ್ತಾ ಇದ್ದೆ. ಸೊ ಅವಾಗ ಅವ್ರನ್ನ ನೋಡಿ ಕಲ್ತಿರೋದು ತುಂಬಾ ಇದೆ. ಆಮೇಲೆ ಇನ್ನೊಂದೇನಂದ್ರೆ, ಈಗ ಎಷ್ಟೊಂದು ಜನ ಚಿಕ್ಕಪ್ಪನ ಜೊತೆ ಕೆಲಸ ಮಾಡಿರೋರು ನನ್ನ ಜೊತೆನೂ ಕೆಲಸ ಮಾಡಿ, ಟೆಕ್ನಿಷಿಯನ್ಸು, ಈ ಮೇಕಪ್ ಅಣ್ಣ, ಆಮೇಲೆ ಟಚ್ ಅಪ್ ಮಾಡೋರೆಲ್ಲ. ಸೊ ಅವರೆಲ್ಲರೂ ಒಂದೊಂದು ಏನ್ ಮಾಡ್ತಿದ್ರು ಅಂದ್ರೆ, ಈಗ ಈ ಸೀನ್ ಬರೋಕ್ಕಿಂತ ಮುಂಚೆ ನಿಮ್ಮ ತಂದೆ ಈ ತರ ಮಾಡ್ತಾ ಇದ್ರು, ಇಲ್ಲ ನಿಮ್ ಚಿಕ್ಕಪ್ಪ ಈ ತರ ಮಾಡ್ತಾರೆ, ನೀವು ಟ್ರೈ ಮಾಡಿ. ಸೊ ಯಾವ್ದಾರ ಸೀನ್ ಸಿಗ್ತಾ ಇರ್ಲಿಲ್ಲ ಅಂದ್ರೆ ಯಾವ್ದಾರ ಇಮೋಷನಲ್ ಸೀನ್ಗೆ ಹಿಂಗ್ ಮಾಡ್ತಾ ಇದ್ರು, ಹಂಗ್ ಮಾಡ್ತಾ ಇದ್ರು, ಅದೆಲ್ಲ ಹೇಳ್ತಾ ಇದ್ರು. ಸೂಪರ್ಸ್ಟಿಷನ್ ತರ. ಸೊ ಒಂದೊಂದು ಸೂಪರ್ಸ್ಟಿಷನ್, ಒಂದೊಂದು ಆಕ್ಚುಯಲ್ ಟ್ರಿಕ್ ತರ ಎರಡೂ ಹೇಳ್ತಾ ಇದ್ರು. ಸೊ ಅದೆಲ್ಲ ಆಕ್ಚುಲಿ ಒಂದೊಂದ್ಸಲಿ ನಾನು ಸುಮ್ಮನೆ ಟ್ರೈ ಮಾಡ್ತಿದ್ದೆ, ಅದು ವರ್ಕ್ ಆಗ್ತಾ ಇತ್ತು. ಸೊ ಆತರ ತುಂಬಾ ಇದೆ. ಇನ್ನೊಂದು ಯಾರೋ ಒಂದು ಇದು ಹೇಳಿದ್ರು, ಒಂದು ಮೇಕಪ್ ಅವ್ರು ಯಾರೋ ಹೇಳಿದ್ರು. ಸೊ ಅವ್ರು ಹೇಳ್ತಾ ಇದ್ರು, ಒಂದೊಂದ್ಸಲಿ ಸುಮ್ನೆ ಬಂದು ಟಚ್ ಅಪ್ ಮಾಡ್ತಿದ್ರು. ಇಲ್ಲ ಕರೆಕ್ಟ್ ಆಗಿದೆಯಲ್ಲ, ಇಲ್ಲ ಆಕ್ಚುಲಿ ಏನಕ್ಕೆ ಬಂದ್ ಮಾಡ್ತಾ ಇರ್ತೀನಿ ನಾನು ಅಂದ್ರೆ ನಿಮ್ಗೊಂಚೂರು ರೆಸ್ಟ್ ಸಿಗ್ಲಿ ಅಂತ. ಸೊ ನಾನ್ ಬಂದಾಗ ಡೈರೆಕ್ಟರ್ ವೇಟ್ ಮಾಡ್ತಾರೆ, ಎಲ್ಲರೂ ವೇಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ನಿಮ್ಗೆ ರೆಸ್ಟ್ ಸಿಗ್ಲಿ ಅಂತ ಬರ್ತಾ ಇರ್ತೀನಿ ಅಂತ ಹೇಳಿ. ಸೊ ಆತರ ಅವ್ರ ಕಡೆಯಿಂದಾನು ಒಂದಷ್ಟು ಇದಿರುತ್ತೆ, ಇನ್ಪುಟ್ಸ್ ಇರುತ್ತೆ ನಮ್ಮ ಆಕ್ಟಿಂಗ್ಗೋಸ್ಕರ. ಅಂಡ್ ತುಂಬಾ ಜನ ಕೇಳಿದ್ದು, ನಾನು ಇವತ್ತು ಹಾಕಿದ ಪೋಲಲ್ಲಿ ಗ್ರಾಮಾಯಣ ಮತ್ತೆ ಸಿಟಿ ಲೈಟ್ ಸ್ಟೇಟಸ್ ಏನು ಅಂತ ಕೇಳಿ, ಅಂಡ್ ಹೌ ಇಟ್ ಈಸ್ ಗೋಯಿಂಗ್ ಅಂತ. ಗ್ರಾಮಾಯಣ ಕಂಪ್ಲೀಟ್ ಆಯ್ತು, ಓಕೆ, ಫೈನಲಿ ಕಂಪ್ಲೀಟ್ ಆಗಿದೆ. ಸೊ ಅದು ಈಗ ನವೆಂಬರ್ ಅಲ್ಲಿ ರಿಲೀಸ್ ಮಾಡ್ತೀವಿ. ಸಿಟಿ ಲೈಟ್ಸ್ ಇನ್ನೊಂದು 20 days ಶೂಟ್ ಇದೆ. ನಾವು ಆಲ್ಮೋಸ್ಟ್ 60% ಸಿನಿಮಾ ಮುಗ್ದಿದೆ, ಈಗ ಇನ್ನೊಂದು 20 days ಶೂಟ್ ಇದೆ. ಸೊ ಅದನ್ನು ಕಂಪ್ಲೀಟ್ ಆಗುತ್ತೆ. ನಂಗೆ ಅದ್ರ ಪೋಸ್ಟರ್ ತುಂಬಾ ಇಷ್ಟ, ನಮಗೂ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತು. ಯಾವುದು ಸಿಟಿ ಲೈಟ್ಸ್ ಇದನ್ನ ಹಿಡ್ಕೊಂಡು ದೇವ್ರ ಹಿಡ್ಕೊಂಡು ತುಂಬಾ ರಾ ಆಗಿ ಡಿಫ್ರೆಂಟ್ ವಿನಯ್ ರಾಜ್ಕುಮಾರ್ ನ ಎನಿಥಿಂಗ್ ನಮ್ಮ ನೇಟಿವಿಟಿಗೆ ಅದು ಲಿಂಕ್ ಆಗುತ್ತೆ ಅಂದ್ರೆ ಎನಿಥಿಂಗ್, ಅದು ಎಂತವ್ರಿಗಾದ್ರೂ ಗೊತ್ತಿಲ್ದೇನೆ ನಮ್ಗೊಂಥರ ಅದು ಇಷ್ಟ ಆಗುತ್ತೆ. ಆಕ್ಚುಲಿ 2 ಸಿನಿಮಾನು ತುಂಬಾ ನಮ್ಗೆ ತುಂಬಾ ರಿಲೇಟ್ ಮಾಡ್ಬೋದು, ಅಷ್ಟು ನೇಟಿವ್ ಸಿನಿಮಾಗಳು. ಆಕ್ಚುಲಿ ನಮ್ಮ ಅಂದೊಂದಿತ್ತು ಕಾಲನು ಅಷ್ಟೇ ನೇಟಿವ್, ಲೈಕ್ ಇಲ್ಲಿ ನಾವು ತೆಗ್ದಿರೋ ಜಾಗಗಳು, ಆಮೇಲೆ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅಲ್ಲಿ ಆಗ್ತಿರೋ ಸಿಚುವೇಶನ್ಸ್ ಎಲ್ಲ ತುಂಬಾನೇ ಜನ ರಿಲೇಟ್ ಮಾಡ್ಬೋದು. ಶೂಟಿಂಗ್ ಹೌದು. ಅಂದೊಂದಿತ್ತು ಕಾರ ಅತಿ ಶೀಘ್ರದಲ್ಲಿ ಥಿಯೇಟರ್ಸ್ಗೆ ಲಗ್ಗೆ ಇಡ್ತಾ ಇದೆ. ಅಂಡ್ KFI ಇಲ್ಲಿ ಇವಾಗ ಕರ್ನಾಟಕದಲ್ಲಿ ಮಳೆ ಜೊತೆಗೆ KFIಗೂ ಫುಟ್ಫಾಲ್ಸ್ ಥಿಯೇಟರ್ಸ್ಗೆ ಒಳ್ಳೆ ಜನಗಳ ಒಂದು ಮಳೆ ನಡೀತದೆ. ಅದೇ ಟೈಮಲ್ಲಿ ಅನ್ನೋದಿತ್ತು ಕಾಲ ಬರುತ್ತೆ. ಆ್ಯಂಡ್ 90s ಒಂದಷ್ಟು ನಾಸ್ಟಾಲಜಿಯಾ ಮೂಮೆಂಟ್ಸ್ಗಳನ್ನ ರಿಕ್ರಿಯೇಟ್ ಮಾಡಿ ಸಿನಿಮಾದ್ರೂ ತಂದಿದ್ದೀರಾ. ಸೊ ಫೈನಲಿ ನೀವೇನಾದ್ರು ನಮ್ಮ ಆಡಿಯನ್ಸ್ಗೆ ಹೇಳೋದಾದ್ರೆ ಅಬೌಟ್ ಅನ್ನೋದಿತ್ತು ಕಾಲ, ಇಟ್ಸ್ ಯೋರ್ ಟೈಮ್. ನಮ್ಮ ಸಾಂಗ್ ಯಾರ್ಯಾರು ಕೇಳಿದ್ದೀರಾ ಅವರೆಲ್ಲರೂ ಬಂದು ಸಿನಿಮಾ 500 ಕೋಟಿ ಕರ್ನಾಟಕದಿಂದ ಫಿಕ್ಸ್. ಯೂಶಲಿ ಅಂದ್ರೆ ನಮ್ ಸಿನಿಮಾ ಬಗ್ಗೆ ನಾವೇ ಹೇಳ್ಕೊಳ್ಳೋದಕ್ಕಿಂತ ಥಿಂಕ್ ಅವ್ರು ಬಂದ್ ನೋಡಿದ್ರೆ ಇನ್ನೂ ಖುಷಿ ಆಗತ್ತೆ. ಸರಿ ಹೇಳ್ದಂಗೆ ಹಾಡ್ ನೋಡ್ದವ್ರೆಲ್ಲ ಬನ್ನಿ, ಅಷ್ಟ್ ಸಾಕು, ಇನ್ನೇನು ಬೇಡ. ವೆರಿ ಆಲ್ ದಿ ಬೆಸ್ಟ್, ತುಂಬಾ ಒಳ್ಳೇದಾಗ್ಲಿ. ಅಂಡ್ ಕೀಪ್ ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ KFI. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾನೆ ಇರಿ, ಹೀಗೆ ಎಂಟರ್ಟೈನ್ ಮಾಡ್ತಾನೆ ಇರಿ. ಅಂಡ್ KFI ನ ಇನ್ನೂ ಉತ್ತಮಕ್ಕೆ ತಗೊಂಡು ಹೋಗೋದಕ್ಕೆ ನಿಮ್ ಕಾಂಟ್ರಿಬ್ಯೂಷನ್ ಇದೆ ತರ ಇರಲಿ. ಥ್ಯಾಂಕ್ಸ್. ಥ್ಯಾಂಕ್ ಯು.